ಹೌದು ಸ್ವಾಮಿ. ಅಮಿತ್ ಅವರು ಕರಿಬಸಪ್ಪ ಅವರ ಗೊರಕೆ ಸೌಂಡ್ನ ಮಿಸ್ ಮಾಡ್ಕೊಳ್ತಿದ್ದಾರೆ. ಟೈಗರ್ ಬಂತಂದು ಟೈಗರ್ ಅದೇ ನಾನು ಅಬ್ಸರ್ವ್ ಮಾಡಿ ಇವಾಗ ಕರಿಬಸಪ್ಪ ಅವರಾಗಿರೋದು ಸೈಲೆಂಟ್ ಆಗಿ ಒಂದ್ ಕಡೆ ಹೋಗ್ತಿದ್ರು. ನೀವು ಯಾಕೆ ಅವರೇ ಹೋಗ್ತಿದ್ರೆ ಹಿಂಗೆ ಅಂತ ಬೇಡ ಜಗಳ ಆದಾಗೆಲ್ಲ ಹೇಳ್ಬಿಟ್ಟು ನಾನು ನೆಗೆಟಿವ್ ಜೀವ ಅನ್ನೋದು ಬದುಕು ಕಟ್ಕೊಡುತ್ತೆ. ಹೊಟ್ಟೆ ತುಂಬಿರೋನ್ಗೆ ಕಷ್ಟ ಗೊತ್ತಾಗಲ್ಲ. ಸರ್, ಇದ್ರ ಬಗ್ಗೆ ಹೇಳಿದಾರೆ ನಿಮ್ಗೆ ಅವಕಾಶಗಳು ಸ್ವಲ್ಪ ಕಮ್ಮಿ ಆಯ್ತು ಅನ್ಸುತ್ತಲ್ಲಿ, ಅಥವಾ ಒಂದ್ ವೀಕ್ ಬಂದಿದ್ದು ಸ್ವಲ್ಪ ಏನಾದ್ರು ಅಸಮಾಧಾನ ಇದೆಯಾ ಅಂತ? ಸರ್, ಅಸಮಾಧಾನ ಇದೆ 100%. ಬಟ್ ಒಂದು ವಾರ ಫಸ್ಟ್ ವೀಕ್ ಅಂತ ಬಂದಾಗ ಅಲ್ಲಿ ಸ್ವಲ್ಪ ಮಾತಲ್ಲಿ ಕಾಂಪಿಟೇಷನ್ ಜಾಸ್ತಿ. ತುಂಬಾ ಸಲ ನಾನು ಏನಾದ್ರು ಹೇಳಿದಾಗ ಅದಕ್ಕೆ ಸರಿಗೆ ರೆಸ್ಪಾನ್ಸ್ ಬರಲ್ಲ. ಅದೇ ಒಂದು ಸೇಮ್ ಸಿಮಿಲರ್ ಏನ್ ನೋಡ್ತಾ ಇರ್ತಾರೆ. ಅವಕಾಶ ಎಲ್ಲ ನಿಮಗೆ ಸಿಕ್ಕಿದ್ರೆ ಗೆಲ್ತಿದೆ ಅಂತ 100%. ಆಕ್ಚುಲಿ ನಾನು ಕೇಳಿದ್ದೆ, ಬಟ್ ಸ್ವಲ್ಪ ದೊಡ್ಡ ನಾವು ಈಗ ಜಂಟಿ ಬಿಟ್ಬಿಡಿ, ಒಂಟಿ ಆಯ್ತು. ನನ್ನಲ್ಲಿ ಪವರ್ ಇತ್ತು, ಇದ್ರ ಮೂಲಕ ನಾನು ಎಂಟರ್ಟೈನ್ ಮಾಡ್ತಿದ್ದೆ. ಬೇಜಾರಾಗುವಂತ ವಿಷಯ ಏನು ಅಂದ್ರೆ ಕಾಲೆಳೆದಿದೀವಿ ಅಂತ ಹೇಳ್ಕೊಳಕ್ಕೂ ನಾನೇ ಬಂದೀಗ ಪರ್ಸನಲ್ ಆಗಿ ಹೇಳ್ಬೇಕಾಗಿತ್ತಲ್ಲಪ್ಪ, ಅಲ್ಲಿ ಬಂದಿಲ್ವಲ್ಲಪ್ಪ ಅಂತ ಅದೊಂದು ಬೇಜಾರು. ಈಗ ಬಿಗ್ ಬಾಸ್ ಮೇಲೆ ಅಸಮಾಧಾನ ಇದೆ ಅಮಿತ್ ಅವರಿಗೆ. ಎಸ್, ಬೆಲ್ಲಿ ಡ್ಯಾನ್ಸರ್ ಇತ್ತು ಸರ್. ಬೆಲ್ಲಿ ಡ್ಯಾನ್ಸ್ ಅಂತಾನೆ ಹೇಳಿದ್ರು, ಆಮೇಲೆ ಅದು ಏನೋ ಆಗ್ಬಿಡ್ತದೆ. ವೀಕ್ಷಕರೇ ನಮಸ್ಕಾರ, ಇನ್ಸೈಡ್ ರಶ್ಗೆ ಸ್ವಾಗತ. ನಾನು ರಾಮ್ ಚೇತನ್. ವೀಕ್ಷಕರೇ, ಇವಾಗ ಎಲ್ಲ ಕಡೆನೂ ಒಂದೇ ಸುದ್ದಿ, ಬಿಗ್ ಬಾಸ್ ಅಲ್ವಾ? ಬಿಗ್ ಬಾಸ್ ಮನೆ ಮಾತಾಗ್ಬಿಟ್ಟಿದೆ. ಸೊ ಎಲ್ಲೇ ಹೋದ್ರು, ಯಾರು ಎಲಿಮಿನೇಟ್ ಆದ್ರು, ನಿನ್ನೆ ಟಾಸ್ಕ್ ಹೆಂಗಿತ್ತು ಅನ್ನೋ ಸುದ್ದಿಗಳು ಹೆಚ್ಚು ಪ್ರಚಲಿತವಾಗಿದೆ ಇವಾಗ. ಸೊ ಇದ್ರ ಬಗ್ಗೆ ಮಾತಾಡಕ್ಕೆ ಒಂದ್ ವೀಕ್ ಇದ್ದು ತಮ್ಮ ಪ್ರತಿಭೆಯನ್ನು ತೋರಿಸಿ ಹೊರಗೆ ಬಂದಂತ RJ ಅಮಿತ್ ಅವ್ರು ನಮ್ ಜೊತೆಗಿದ್ದಾರೆ. ಬನ್ನಿ ಅವ್ರ ಜೊತೆ ಸ್ವಲ್ಪ ಹೊತ್ತು ಮಾತಾಡೋಣ, ಎಕ್ಸ್ಪೀರಿಯನ್ಸ್ ಹೆಂಗಿತ್ತು ಅಂತ ಕೇಳೋಣ. ನಾವು ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅವ್ರ ಜೊತೆ. ಅಮಿತ್ ಅವರೇ ಹೇಗಿದ್ದೀರಾ ಸರ್? ನಾನ್ ಸೂಪರ್ ಆಗಿದ್ದೀನಿ, ನೀವ್ ಹೇಗಿದ್ದೀರಾ? ಸೊ ನಾನು ಚೆನ್ನಾಗಿದ್ದೀನಿ. ಮತ್ತೆ ಎಲ್ಲ ಹೇಗ್ ನಡೀತಿದೆ ಸರ್? ಎಲ್ಲ ಚೆನ್ನಾಗಿ ನಡೀತಾ ಇದೆ ಸರ್. ಸದ್ಯಕ್ಕೆ ಈಗ ಅದು ನಾನು ಆಚೆ ಬಂದು ಆಲ್ಮೋಸ್ಟ್ ಒಂದು 1.5 ವಾರ 2 ವಾರದ ಮೇಲಾಗಿದೆ. 1.5 ವಾರ ಆಗಿದೆ. ಸೊ ಆರಾಮಾಗಿ ಎಲ್ಲೊಂದ್ ಕಡೆ ಬೇರೆ ಕೆಲಸ ನೆಕ್ಸ್ಟ್ ಏನ್ ಮಾಡೋದು, ಮೂವ್ ಆನ್ ಮಾಡಕ್ಕೆ ಏನೇನ್ ಪ್ಲಾನ್ ಮಾಡ್ಕೋಬಹುದು, ನೆಕ್ಸ್ಟ್ ಬೇರೆ ಎಲ್ಲೆಲ್ಲಿ ಕಾಣಿಸ್ಕೋಬಹುದು, ಅದ್ರ ಬಗ್ಗೆ ಯೋಚನೆ ಎಲ್ಲ ನಡೀತಾ ಇದೆ ಸದ್ಯಕ್ಕೆ. ಆ ಪ್ಲಾನಿಂಗ್ ಆ ಶೋ ಇನ್ನು ನೋಡಕ್ ಟೈಮ್ ಸಿಕ್ಕಿಲ್ಲ ಸರ್ ನಂಗೆ. ಆದ್ರೆ ಸದ್ಯಕ್ಕೆ ಪ್ರತಿದಿನ ಏನೋ ಒಂದು ಕಾರ್ಯಕ್ರಮ ಇರೋದ್ರಿಂದ ಬಿಸಿ ಆಗಿದ್ದೀನಿ. ಬಟ್ ಆರಾಮಾಗಿ ಕುತ್ಕೊಂಡು ಆಮೇಲೆ ಶೋ ಇದೆಲ್ಲ ನೋಡ್ತೀನಿ, ಎಪಿಸೋಡ್ಸ್ ಎಲ್ಲ ನೋಡ್ತೀನಿ. ಬಟ್ ಆ ಪ್ರೋಮೋ ಇದೆಲ್ಲ ನೋಡ್ತಾ ಇರ್ತೀನಿ ಸರ್ ಸೋಷಿಯಲ್ ಮೀಡಿಯಾ. ಸರ್, ನಾನು ಸ್ಟಾರ್ಟಿಂಗ್ ನಿಮ್ಗೆ ಒನ್ ಅಂಡ್ ಆನ್ಸರ್ ಕೇಳ್ಬೇಕಂತ ತುಂಬಾ ಆಸೆ. ಎಸ್ ಸರ್, ನೋ ಸರ್ ಅಷ್ಟೇ. ಅಮಿತ್ ಅವರು ಕರಿಬಸಪ್ಪ ಅವರ ಗೊರಕೆ ಸೌಂಡ್ನ ಮಿಸ್ ಮಾಡ್ಕೊಳ್ತಿದ್ದಾರೆ. ನೋ, ಅಮಿತ್ ಅವರು ಒಂದ್ ವೀಕ್ ಇದ್ರು, ಸ್ಪರ್ಧೆ ಒಬ್ರ ಮೇಲೆ ಕ್ರಶ್ ಆಗಿದೆ. 100% ಎಸ್. ಯಾರು ಅಂತ ಹೇಳ್ಬೋದು ಸರ್? ಗೊತ್ತಿದ್ದ ಆಯ್ತು, ತುಂಬಾ ಕಡೆ ಹೇಳಿದ್ದೀನಿ. ಸ್ಪಂದನ ನೋಡಿದಾಗ ಆದ್ರೆ ತುಂಬಾ ವಿತ್ ವೆರಿ ರೆಸ್ಪೆಕ್ಟ್ಫುಲ್ ವೇ ನೋಡಿದ. ಅದೊಂದು ಪಪ್ಪಿ ಕ್ರಶ್ ಅಂತ ಹೇಳ್ತಾರಲ್ಲ, ಪ್ರೀತಿ ಗೀತಿ ಎಲ್ಲ ಅಷ್ಟು ಬೇಗ ಡೆವಲಪ್ ಆಗಲ್ಲ. ಅದು ಕ್ರಶ್ ಲೈಟ್ ಆಗಿ ಯಾರೋ ಹುಡುಗಿ ಕ್ಯೂಟ್ ಆಗಿರ್ಬೇಕಾದ್ರೆ ಮಾತಾಡ್ಬೇಕನ್ಸುತ್ತಲ್ಲ, ಅದ್ರ ಜೊತೆ ಒಳ್ಳೆ ವ್ಯಕ್ತಿ ಕೂಡ, ವೆರಿ ಡೀಸೆಂಟ್. ಅಲ್ಲಿರೋ ಒಬ್ರ ಮೇಲೆ ತುಂಬಾ ಕೋಪ ಇದೆ, ಹೊರಗಡೆ ಬಂದ್ಮೇಲೆ ಒಂದ್ಸರಿ ಚೆಚ್ ಹಾಕ್ಬಿಡ್ಬೇಕಂತ ಅನಿಸ್ತಿದೆ. ನೋ 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 ಇಲ್ಲ. ಬಿಗ್ ಬಾಸ್ ಮೇಲೆ ಅಸಮಾಧಾನ ಇದೆ ಅಮಿತ್ ಅವರಿಗೆ. ಎಸ್, ಅಮಿತ್ ಅವರಿಗೆ ಒಂದು ವಿಲನ್ ರೋಲ್ ಮಾಡ್ಬೇಕಂತ ಆಸೆ ಇದೆ, ಸಿಕ್ಕಿದ್ರೆ ಖಂಡಿತ ಮಾಡ್ತಾರೆ. ಎಸ್, ಅಮಿತ್ ಅವರಿಗೆ ಮತ್ತೆ ಅವಕಾಶ ಕೊಟ್ರೆ ಖಂಡಿತ ಗೆಲ್ತಾರೆ. 100%. ಎಸ್, 200%. ಓಕೆ ಸರ್, ಥ್ಯಾಂಕ್ ಯು ಸೋ ಮಚ್. ಸರ್, ನಾನು ಸ್ಟಾರ್ಟಿಂಗ್ಗೆ ಬಿಗ್ ಬಾಸ್ ಹತ್ರ ಬಂದ್ಬಿಡ್ತೀನಿ. ಇತ್ತೀಚೆಗೆ ಏನಂತ ಹೇಳಿದ್ರೆ, ಕೆಲವು ಸೋಷಿಯಲ್ ಮೀಡಿಯಾದ ಕೆಲವೊಂದು ವಿಡಿಯೋಗಳು ನೋಡ್ತಿದ್ದೆ, ಕೆಲವರು ಇಂಟರ್ವ್ಯೂ ಕೊಡ್ತಿದ್ರು. ಆ ಇಂಟರ್ವ್ಯೂ ಅಲ್ಲಿ ಅಮಿತ್ ಅವ್ರ ಹೆಸರು ಕೇಳಿ ಬರ್ತಾ ಇತ್ತು. ಯಾಕೆ ಅಂತ ಗಮನಿಸಿದಾಗ, ಅಮಿತ್ ಅವರು ತುಂಬಾ ಸ್ಟ್ರಾಂಗ್ ಕ್ಯಾಂಡಿಡೇಟ್, ಅವರು ತುಂಬಾ ಸ್ಪರ್ಧಿಯಾಗಿರೋ ಅವ್ರೊಂದು ಫಿನಾಲೆ ತನಕ ಬರ್ತೀನಿ ಅಂತ ಅನ್ಕೊಂಡಿದ್ದೆ ನಾನು. ಸಡನ್ ಆಗಿ ಬಂದ್ಬಿಟ್ರು ಅಂತ ಮಾತಾಡಿದ್ರು. ಸರ್, ಇದ್ರ ಬಗ್ಗೆ ಹೇಳಿದಾರೆ ನಿಮ್ಗೆ ಅವಕಾಶಗಳು ಸ್ವಲ್ಪ ಕಮ್ಮಿ ಆಯ್ತು ಅನ್ಸುತ್ತಲ್ಲಿ, ಅಥವಾ ಒಂದ್ ವೀಕ್ ಬಂದಿದ್ದು ಸ್ವಲ್ಪ ಏನಾದ್ರು ಅಸಮಾಧಾನ ಇದೆಯಾ ಅಂತ? ಸರ್, ಅಸಮಾಧಾನ ಇದೆ 100%. ಬಟ್ ಒಂದು ವಾರ ಫಸ್ಟ್ ವೀಕ್ ಅಂತ ಬಂದಾಗ ಅಲ್ಲಿ ಸ್ವಲ್ಪ ಮಾತಲ್ಲಿ ಕಾಂಪಿಟೇಷನ್ ಜಾಸ್ತಿ. ಈಗ ಮಾತಲ್ಲಿ ನಾನು ಕಾಂಪಿಟೇಷನ್ ಅಂತ ಏನಿಲ್ಲ, ನಾನು ಮಾತಾಡೋ ಸ್ಟೈಲ್ ಅಲ್ಲೇ ನಾನು ಎನಿವೇ ಮಾತಾಡಿಸ್ಬಿಟ್ಟು ಎಂಟರ್ಟೈನ್ಮೆಂಟ್ ಅದೆಲ್ಲ ಮಾಡಿಸ್ಬೋದು. ಬಟ್ ಅಲ್ಲಿ ಮಾತದ್ ಬಂದಾಗ ತುಂಬಾ ಕಟ್ ಆಫ್ ಮಾಡೋದು ಜಾಸ್ತಿ. ಅಂದ್ರೆ ಎಲ್ರು ಅವ್ರವ್ರ ಮಾತಾಡೋದು, ಎಲ್ರು ಅವ್ರವ್ರ ಮಾತು ಕೇಳಿಸ್ಕೋಬೇಕು ಅಂತ. ಅಂದ್ರೆ ನನ್ ಮಾತು ಕೇಳಿಸ್ಬೇಕು ಜನರು ಗೊತ್ತಾಗ್ಬೇಕು ನಾನು ಏನ್ ಮಾತಾಡ್ತಾ ಇದೀನಿ ಅಂತ. ಆ ಒಂದು ಹುಚ್ಚಿರುತ್ತೆ ಎಲ್ರಿಗೂ. ಸೊ ಜನ ಕೂಗಾಡೋದು, ನನ್ ಧ್ವನಿ ಮೇಲ್ ಧ್ವನಿನಲ್ಲಿ ಇನ್ನೂ ಜೋರಾಗಿ ಮಾತಾಡಿದ್ರೆ ಜನ ಕೇಳಿಸ್ಕೊಂತಾರೆ ಅಂತ. ಸೊ
ಸೊ ಎಷ್ಟೋ ಸಲ ಮಾತಾಡ್ತಾ ಇರ್ಬೇಕಾದ್ರೆ ಕಟ್ ಆಫ್ ಆಗ್ಬಿಡ್ತಾ ಇತ್ತು. ಅದೆಲ್ಲ ಒಂದ್ ಕಡೆ ಅಂದ್ರೆ ಇನ್ನೊಂದ್ ಕಡೆ ಕಾನ್ಸೆಪ್ಟ್ ಒಂದು ವರ್ಕೌಟ್ ಆಗಿಲ್ಲ ನಮ್ಗೆ. ಬಿಕಾಸ್ ಬೇರೆ ಎಲ್ಲ ಜಂಟಿ ಜೋಡಿಗಳೆಲ್ಲ ವರ್ಕೌಟ್ ಆಯ್ತು, ಬಟ್ ನಮ್ದಂತ ಬಂದಾಗ ಸ್ವಲ್ಪ ಕಷ್ಟ ಆಯ್ತು. ಇಬ್ರು ಅರ್ಥ ಮಾಡ್ಕೊಳ್ಳೋದೇ ತುಂಬಾ ಕಷ್ಟ ಆಗ್ಬಿಡುತ್ತೆ. ಅಂದ್ರೆ ಕಂಪ್ಲೀಟ್ಲಿ ಡಿಫ್ರೆಂಟ್ ಎರಾ, ಡಿಫ್ರೆಂಟ್ ಜನರೇಷನ್. ಎಲ್ಲೊಂದ್ ಕಡೆ ನಾನು ಮುಂದೆ ಹೋಗ್ಬಿಟ್ಟು ಅವ್ರನ್ನ ಅರ್ಥ ಮಾಡ್ಕೊಂತ ಇರ್ಬೇಕಾದ್ರೆ ಅವರು ಇನ್ನೂ ಸ್ವಲ್ಪ ಹತ್ರ ಬಂದ್ರೆ, ಇನ್ನೂ ಸ್ವಲ್ಪ ಅರ್ಥ ಮಾಡ್ಕೊಂಡಿದ್ರೆ ನನ್ನನ್ನ ಇನ್ನೂ ಸ್ವಲ್ಪ ಫಾಸ್ಟ್ ಆಗಿ ಹೋಗ್ಬಹುದಿತ್ತು ಅಂತ. ಅಂದ್ರೆ ಯಾವಾಗ ಇಲ್ಲಿ ವರ್ಕೌಟ್ ಆಗುತ್ತೋ ಆಚೆ ನಾವು ವರ್ಕೌಟ್ ಮಾಡಿಸ್ಬೋದು, ಕಾನ್ವರ್ಸೇಷನ್ ಇದೆಲ್ಲ ಮಾಡಿಸ್ಬೋದು. ಇಲ್ಲಾಂದ್ರೆ ಬರೀ ಜಗಳಾನೇ ಆಡ್ಬೇಕಾಗುತ್ತೆ ಯಾವಾಗ್ಲೂ. ಸರಿ, ಜಗಳ ಆಡ್ಬೋದು, ಜಗಳಕ್ಕೂ ರೆಸ್ಪಾನ್ಸ್ ಮಾಡುವಂತಹ ಒಂದು ಪರ್ಸನಾಲಿಟಿ ಬೇಕು. ಬೈದ್ರು ಅವರು ರೆಸ್ಪಾಂಡ್ ಮಾಡೋದು ಹಂಗೆ ಇರ್ತಾರೆ, ಏನ್ ಹೇಳಿದ್ರು ಹಂಗೇ ಇರ್ತಾರೆ, ಒಂದ್ ಸೇಮ್ ಸ್ಟ್ಯಾಟಿಕ್ ಎಮೋಷನ್, ಸ್ಟ್ಯಾಟಿಕ್ ರಿಯಾಕ್ಷನ್. ಸೊ ಎಷ್ಟೋ ವಿಚಾರಗಳಿಗೆ ನಂಗೆ ಸರಿಯಾದ ರೆಸ್ಪಾನ್ಸ್ ಬಂದಿಲ್ಲ. ಯಾರ ಕಡೆಯಿಂದ ಅಂತ ಅನ್ಸುತ್ತೆ? ಯಾರ ಕಡೆಯಿಂದ? ಅದು ಸ್ಪರ್ಧಿಗಳದ ಅಥವಾ ಕರಿಬಸಪ್ಪ ಅವ್ರ ಬಗ್ಗೆ ಹೇಳ್ತಾರೆ, ಜಂಟಿ ಬಗ್ಗೆ ಮಾತಾಡ್ತಾರೆ. ಸ್ಪರ್ಧಿಗಳು ಹೌದು, ಎಷ್ಟೋ ಜಾಗಗಳಲ್ಲಿ ಅದೊಂದು ಕಟ್ ಆಫ್ ಆಗ್ಬಿಡ್ತಾ ಇತ್ತು. ಮಾತಾಡ್ತಾ ಇರ್ಬೇಕಾದ್ರೆ ಅಷ್ಟು ಮಾತಲ್ಲೇ ಕಾಂಪಿಟೇಷನ್ ಸಿಕ್ಕಾಪಟ್ಟೆ ಜಾಸ್ತಿ. ಅದು ಒಂದ್ ಕಡೆ. ಅಂದ್ರೆ ಇನ್ನೊಂದ್ ಕಡೆ ಕರಿಬಸಪ್ಪ ಅವ್ರು ಅಂತ ಬಂದಾಗ ಎಲ್ಲೊಂದ್ ಕಡೆ ತುಂಬಾ ಸಲ ನಾನು ಏನಾದ್ರು ಹೇಳಿದಾಗ ಅದು ಸರಿಗೆ ರೆಸ್ಪಾನ್ಸ್ ಬರಲ್ಲ ಅಷ್ಟೇ. ಆದ್ರೆ ಒಂದು ಸೇಮ್ ಸಿಮಿಲರ್ ಫೇಸ್ ಏನ್ ನೋಡ್ತಾ ಇರ್ತಾರೆ. ಅಂಡ್ ನಾನು ಇಲ್ಲ ಅಣ್ಣ ಇದು ಈ ತರ ಮಾಡೋಣ, ಇದು ಆ ತರ ಮಾಡೋಣ, ಈ ಹುಡುಗಿ ಕ್ಯೂಟ್, ಅದು ಇದು ಅಂತೆಲ್ಲ ಹೇಳಿದಾಗ ರೆಸ್ಪಾನ್ಸೇ ಇಲ್ಲ. ಇನ್ನ ಹಿಂಗೆ ನೋಡ್ತಾ ಇರೋದು ಅಥವಾ ಲೈಫ್ ಬಗ್ಗೆ ಮಾತಾಡೋದು ಅದೇ ಮಾಡ್ತಾರೆ. ಸೊ ಅವರು ಮೇ ಬಿ ಅವ್ರು ಬೆಳೆದ್ ಬಂದದ ರೀತಿ ಆ ತರ, ಅವರ ಒಂದು ಬ್ಯಾಕ್ ಗ್ರೌಂಡ್ ಆ ತರ ಇರಬಹುದು. ಅವ್ರು ಇದ್ದಿದ್ದೇ ಒಂದೇ ತರ ಮನೆ ಪೂರ್ತಿ. ನಾನು ಅವ್ರು ಇನ್ನೂ ಮಜವಾದ ವ್ಯಕ್ತಿ, ಇನ್ನು ಮಜಾ ಇದೆಲ್ಲ ಮಾಡ್ತಾರೆ ಅಂತ ಅನ್ಕೊಂಡಿದ್ದೆ. ಬಟ್ ಬಂದಿದ್ದೆ ಮೋಟಿವೇಶನ್ ಅದು ಬೇರೆ ಸ್ಟೈಲ್ ಅಲ್ಲೇ ಹೋಗ್ಬಿಟ್ರು. ಅವ್ರ ರೂಟೇ ಡಿಫ್ರೆಂಟ್ ಆಗ್ಬಿಡ್ತು. ಯಾಕೆ ಆಕ್ಚುಲಿ ಇವ್ರು ಮಜಾ ಗಿಜಾ ಕೊಡಿದ್ರೆ ಇನ್ನೂ ಕ್ರೇಜಿ ಎಂಟರ್ಟೈನ್ ಮಾಡ್ಬೋದು ಜನರ ಜೊತೆ, ಏನೋ ಮಾಡ್ಬೋದು, ಒಂದು ಡಬಲ್ ಇದ್ರಲ್ಲಿ ಮಾಡ್ಬೋದು ಒಂದು ಗುಂಪಲ್ಲಿ ಅಂತ. ವರ್ಕೌಟ್ ಆಗಿಲ್ಲ ಸರ್. ಅದು ಹೋಗ್ತಾ ಹೋಗ್ತಾ ಅದು ಇನ್ನು ಸ್ವಲ್ಪ ಸೀರಿಯಸ್ ಆಗಕ್ ಶುರು ಆಗ್ಬಿಟ್ರು. ಕೊನೆವರೆಗೂ ತುಂಬಾ ಸೀರಿಯಸ್ ಆಗ್ಬಿಟ್ರು ಅವರು. ಒಂದು ಥರ್ಡ್ ಡೇ ಇಂದ ಶುರು ಆಗಿದ್ದು, ಯಾವಾಗ ಅನರ್ಹರು ಅನ್ನೋಂಥದ್ದು ಇದು ಕೊಟ್ರು, ಒಂದು ಟ್ಯಾಗ್ ಕೊಟ್ರು, ಅದಾದ್ಮೇಲೆ ಹೋಗ್ತಾ ಹೋಗ್ತಾ ಇನ್ನೂ ಸೀರಿಯಸ್ ಆಗ್ಬಿಟ್ರು. ಆಮೇಲೆ ಎಲ್ಲಿ ನಾಮಿನೇಟ್ ಮಾಡಿ ಇನ್ನೂ ಬೇಜಾರ್ ಮಾಡ್ಕೊಂಡ್ರು. ನಂಗೂ ನಾಮಿನೇಟ್ ಮಾಡಿ ನಾನು ಬೇಜಾರ್ ಮಾಡ್ಕೊಂಡೆ. ಅದ್ಮೇಲೆ ಆಚೆ ವಾಪಸ್ ಬಂದೆ. ಅವ್ರದ್ದು ಹೋಗ್ತಾ ಹೋಗ್ತಾ ಹಿ ಗಾಟ್ ವೆರಿ ಸೀರಿಯಸ್. ಒಂದೇ ಸ್ಟ್ಯಾಟಿಕ್ ಫೇಸ್, ಒಂದೇ ಲುಕ್, ಬೇರೆ ಯಾವುದೇ ತರದ ಎಮೋಷನ್ ಆಚೆ ಕೊಡಲ್ಲ. ಸೊ ನಂಗೆ ಅರ್ಥ ಮಾಡ್ಕೊಳಕ್ ತುಂಬಾ ಕಷ್ಟ ಆಗ್ಬಿಡುತ್ತೆ. ಯಾಕಂದ್ರೆ ಅವರಲ್ಲಿರುವಂತಹ ಭಾವನೆ ಆಚೆ ಬಂದ್ರೆ ನನಗೆ ಅರ್ಥ ಆಗುತ್ತೆ ಆ ವ್ಯಕ್ತಿ ಯಾವ ತರ ಏನು ಅಂತ. ಅವ್ರು ಒಂದೇ ತರದ ಭಾವನೆ ಯಾವಾಗ್ಲೂ ಇದ್ರೆ ಹಂಗೆ ಇರ್ತಾರೆ ಅಂತ ಹೇಳೋದು ಕಷ್ಟ. ಇರುತ್ತೆ ಭಾವನೆಗಳು. ಮೇ ಬಿ ಆ ಕ್ಯಾಮ್ರಾ ಕಾನ್ಶಿಯಸ್ ಮನೆಯಲ್ಲಿ ಆತರ ಇರೋದ್ರಿಂದ ಅವ್ರಿಗೆ ಆತರ ಆಗಿರಬಹುದು ಏನೋ. ಬಟ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ಹಿಸ್ ಏಜ್ ಅಂಡ್ ಎವ್ರಿಥಿಂಗ್, ಬೇಜಾರಾಯ್ತು ಅಷ್ಟೇ ನಂಗೆ. ಜಂಟಿ ಬೇರೆ ಯಾರಾದ್ರೂ ಸಿಕ್ಕಿದ್ರೆ, ಲಿಟ್ರಲಿ ಬೇರೆ ಯಾರೇ ಸಿಕ್ಕಿದ್ರು ಸ್ವಲ್ಪ ಡಿಫ್ರೆಂಟ್ ಆಗಿರ್ತಾ ಇತ್ತು ಆಟ. ಉಳ್ಕೊಂತ ಇದ್ದೆ ಇಷ್ಟೊತ್ತು, ಅಲ್ಲಿರ್ತಾ ಇದ್ದೆ ನಾನು. ಫಸ್ಟ್ ಫಿನಾಲೆ, ಸೆಕೆಂಡ್ ಫಿನಾಲೆ ಏನೇ ಇರಲಿ ಅದ್ರಲ್ಲಿ ಇರ್ತಾ ಇದ್ದೆ ನಾನು ಅಂತ ಅಷ್ಟೇ. ಮತ್ತೆ ಇನ್ನೊಂದ್ ಏನಂದ್ರೆ ಸರ್, ನಾವು ಸ್ಟಾರ್ಟಿಂಗ್ ಅವ್ರ ಎಂಟ್ರಿ ಕೊಟ್ಟು ಒಂದು ಹುಲಿ ಬಂತು ಹುಲಿ ಅಂತ ಒಂದು ಎಂಟ್ರಿ ಕೊಡ್ತಾರೆ. ಟೈಗರ್. ಸೊ ಆ ಕ್ಷಣದಲ್ಲಿ, ಆ ಟೈಗರ್ ಅನ್ನೋ ಕ್ಷಣದಲ್ಲಿ ನಾನ್ ನಿಮ್ನ ಅಬ್ಸರ್ವ್ ಮಾಡ್ತಿದ್ದೆ. ಆಕ್ಚುಲಿ ನೀವೊಂದ್ ಲಾಸ್ಟ್ ಒಂದ್ ಡೈಲಾಗ್ ಹೊಡಿತೀರಾ, ಆ ಟೈಗರ್ನ ನಾನು ಬೆಲ್ಟಿಗೆ ಹಾಕೊಂಡು. ಅದು ತುಂಬಾ ಅಂದ್ರೆ ಅದ್ ನೋಡಿದ ತಕ್ಷಣ ಹೆಂಗ ಅನ್ಸ್ತಂದ್ರೆ, ಓಹೋ ಇದು ಜಂಟಿ ಆಗಿ ಇವ್ರಿಬ್ರು ಬಂದಿರೋರು ಏನೋ ಒಂದ್ ಮಾಡ್ತಾರೆ, ತಲೆಹರಟೆ ಮಾಡ್ತಾರೆ. ಅದೇ ಇದ್ದಿತ್ತು ಸರ್ ನನ್ನ ತಲೆಯಲ್ಲಿ. ಅಂದ್ರೆ ನಾನು ತುಂಬಾ ಸಲ ಕಾಲೆಳೆಯೋದು ಇದು ತುಂಬಾ ಇಷ್ಟ ನಂಗೆ. ಕಾಲೆಳೆಯೋದು ಇದೆಲ್ಲ ತುಂಬಾ ಮಾಡ್ತೀವಿ ನಾವೆಲ್ಲ. ಏರಿಯಾ ಹುಡುಗರು ಮಾತಾಡೋದು ಹೆಂಗೆ ಅದೆಲ್ಲ ಮಾಡ್ತೀವಿ. ಅಲ್ಲೂ ಅಷ್ಟೇ ಟೈಗರ್ ಬಂತು, ಟೈಗರ್ ಅದನ್ನ ಮಾಡ್ತಾ ಇರ್ಬೇಕಾದ್ರೆ ನಂಗೆ ಭಯ ಬಿಡ್ತು ಸಡನ್ ಆಗಿ. ಆದ್ರೆ ನಾನು ಬರ್ತಾ ಇರ್ಬೇಕಾದ್ರೆ ಏನ್ ಮಾತಿಲ್ಲ ಏನಿಲ್ಲ, ಆಲ್ ದ ಬೆಸ್ಟ್ ಅಂತೆಲ್ಲ ಹೇಳ್ಬಿಟ್ಟು ಒಳಗ್ ಬಂದ್ರೆ ಸಡನ್ ಆಗಿ ಕೂಗು ಇರಲ್ಲ, ಭಯ ಬಿಡ್ತು ನಂಗೆ. ಆಮೇಲೆ ಅದಕ್ಕೆ ಲಿಟ್ರಲಿ ರಿಯಾಕ್ಟ್ ಮಾಡ್ಬಿಟ್ಟು ನಾನು ಹಂಗೆ ಹೇಳಿದ್ದು, ಅದೊಂದು ಮೀಮ್ ಆಗ್ಬಿಡ್ತು. ಬಟ್ ಅದೇ ತರದ ಒಂದು ಕೆಮಿಸ್ಟ್ರಿ ಹೋಗ್ತಾ ಹೋಗ್ತಾ ಹಂಗೆ ಇದ್ರೆ ಚೆನ್ನಾಗಿರ್ತಾ ಇತ್ತು ಅಂತ. ಬಟ್ ಹೋಗ್ತಾ ಹೋಗ್ತಾ ಚೇಂಜ್ ಆಗ್ಬಿಡ್ತು. ತುಂಬಾ ಸೀರಿಯಸ್ ಲೈಫ್ ಇದ್ರ ಬಗ್ಗೆ ಆಗ್ಬಿಡ್ತು. ಅವ್ರು ಜೀವನದ ಬಗ್ಗೆ, ಜೀವನ ಅಂದ್ಮೇಲೆ ಹೆಂಗಿರ್ಬೇಕು, ನಾನು ಇಷ್ಟು ಕಷ್ಟಪಟ್ಟಿದ್ದೀನಿ ಅಂತ ಹೇಳಿದಾಗ ಅವ್ರ ಕಾಲೆಳೆಯೋದು ತಪ್ಪಾಗುತ್ತೆ. ಅಂದ್ರೆ ಅವ್ರ ಸಾಧನೆ ಅಥವಾ ಅವ್ರ ಜೀವನದ ಮೇಲೆ ನಾನು ಕೆಟ್ಟ ರೀತಿ ಮಾತಾಡೋ ತರ ಆಗುತ್ತೆ. ನಾನು ಜೋಕ್ ಮಾಡ್ಬೇಕು, ಏನ್ ಮಾಡ್ಬೇಕು ಅಂತ ಬಂದ್ರೆ ಅಲ್ಲಿ ತುಂಬಾ ಜನ ಏನ್ ಅನ್ಕೊಂತಾರೆ, ಕಲಾ ಪ್ರದರ್ಶನ ವರ್ಕೌಟ್ ಆಗುತ್ತೆ ಅಂತ. ಏನಿಲ್ಲ. ನೀವು ಸೂಪರ್ ಆಗಿ ಹಾಡ್ತೀರಾ, ನೀವು ಸೂಪರ್ ಆಗಿ ಡ್ಯಾನ್ಸ್ ಮಾಡ್ತೀರಾ, ಚೆನ್ನಾಗಿ ಡೈಲಾಗ್ ಹೊಡಿತೀರಾ, ಅದಕ್ಕೆ ಬೇರೆ ಬೇರೆ ರಿಯಾಲಿಟಿ ಶೋ ಇರುತ್ತೆ. ಇದು ಆ ಶೋ ಅಲ್ಲ, ಇದು ವ್ಯಕ್ತಿತ್ವದ ಪ್ರದರ್ಶನ. ನೀವ್ ಯಾವ ತರ ಮಾತಾಡ್ತೀರಾ, ಹೆಂಗ್ ತಲೆ ಮಾಡ್ತೀರಾ ಅದ್ ತಿಳ್ಕೊಳ್ಳೋದೇ ಜನರ ಕುತೂಹಲ. ಇವತ್ತು ಬಂದ್ಬಿಟ್ಟು ಇವ್ರು ಯಾವ ಸಿನಿಮಾ ಡೈಲಾಗ್ ಹೇಳ್ತಾರೆ ಅಂತ ಯಾರು ಕುತ್ಕೊಂಡು ಕೇಳಿಸ್ಕೊಳ್ಳಲ್ಲ. ಬಿಗ್ ಬಾಸ್ ಟ್ಯೂನ್ ಮಾಡಲ್ಲ, ಡೈಲಾಗ್ ಕೇಳಿಸ್ಕೊಳ್ಳಲ್ಲ ಅಲ್ವಾ. ತುಂಬಾ ಜನರಿಗೆ ಮನೆಯಲ್ಲಿ ಏನಿತ್ತು, ನಾನು ಕಲೆಯ ಪ್ರದರ್ಶನ ಹಿಂಗ್ ಮಾಡಿದೀನಿ, ಅದ್ ಮಾಡಿದೀನಿ, ಸೊ ಅದರಿಂದ ನಾನು ಉಳ್ಕೊಂಡ್ಬಿಡ್ತೀನಿ ಅನ್ಕೊಂಡ್ಬಿಟ್ರು. ಸೊ ಎಷ್ಟೋ ಸಲ ಸಾಂಗ್ಸ್ ಅಷ್ಟೇ ಹಾಡೋದು, ಎಲ್ಲ ಹಾಡುಗಳು ಬರಲ್ಲ, ಕಾಪಿ ರೈಟ್ ಇಶ್ಯೂಸ್ ಇರುತ್ತೆ. ಅದು ಒಂದ್ ಚಾನೆಲ್, ಅವ್ರಿಗೂ ಆಡಿಯೋ ಲೇಬಲ್ಸ್ ಇಂದ ಕಾಪಿ ರೈಟ್ಸ್ ಎಲ್ಲ ಬೇಕಾಗುತ್ತೆ. ಸೊ ಸುಮ್ನೆ ಹಾಡ್ಬಿಟ್ರೆ ಎಲ್ಲ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳೋದು ಅದು ತಪ್ಪಾಗುತ್ತೆ ತುಂಬಾ ಸಲ. ಸೊ ಅದೇ ಹೇಳ್ತಾ ಇದ್ದೆ ಅವ್ರಿಗೆ, ಇದೆಲ್ಲ ಬಿಟ್ಟು ನಮ್ದು ತಲೆಹರಟೆ, ನಮ್ದು ಮಜಾ ಇದು ಮಾಡೋಣ. ಈಗ ಸತೀಶ್ ಚಂದ್ರಪ್ರಭಾ ಅವ್ರಿದ್ದಾಗ ಯಾವ ತರ ತಲೆಹರಟೆ ಮಾಡಿದ್ರೆ ಆ ತರದೊಂದು ನಮ್ದೇ ಒಂದು ಇದು ಮಾಡೋಣ ಅಂತ ಹೇಳೋ ಅಷ್ಟರಲ್ಲಿ ಇಲ್ಲ, ತುಂಬಾ ಸೀರಿಯಸ್ ಜೀವನ ಅಂದ್ಮೇಲೆ ಸ್ವಲ್ಪ ಹಿಂಗೆ ಇರ್ಬೇಕು, ಸ್ವಲ್ಪ ಶ್ರದ್ಧೆಯಿಂದ ಕೆಲಸ ಮಾಡ್ಬೇಕು, ಜನ ನೋಡ್ತಾ ಇರ್ತಾರೆ, ಅದು ಇದು ಅಂತೆಲ್ಲ ಹೇಳಿದ್ರು.
ಟೆಲಿಕಾಸ್ಟೇ ಆಗಿಲ್ಲ ಎಷ್ಟೋ ವಿಚಾರಗಳು. ನಾನು ಅದೇ ಕೇಳಿದೆ ಮೊನ್ನೆ ಅವ್ರಿಗೆ, ಸೇಯಿಂಗ್ ದಟ್ ನೀವ್ ಅದೆಲ್ಲ ಹೇಳಿದ್ರಲ್ಲ, ಜನ ನೋಡ್ತಾ ಇರ್ತಾರೆ, ನಮ್ಮನ್ನೆಲ್ಲ ನೋಡ್ ಮೋಟಿವೇಟ್ ಆಗ್ತಾರೆ, ಇನ್ಸ್ಪೈರ್ ಆಗ್ತಾರೆ, ಒಂಚೂರು ಟೆಲಿಕಾಸ್ಟೇ ಆಗಿಲ್ಲ. ಯಾವ ಜನ ನೋಡಿದ್ರಣ ಈಗ ಅವ್ರು ಅದು ನೀವು ಮಜಾ ತಲೆ ಹಟ್ಟಿ ಏನಾದ್ರು ಮಾಡಿದ್ರೆ ಅದು ಇನ್ನೂ ಜಾಸ್ತಿ ನೋಡ್ತಾ ಇದ್ರು. ಹೌದು. ಸೊ ಇವಾಗ ಟಾಸ್ಕ್ ಅಂತ ವಿಚಾರಕ್ಕೆ ಬಂದಾಗ ಸರ್, ಒಂದು ಅವಕಾಶ ಸಿಕ್ಕಿತ್ತು ನಿಮ್ಗೆ. ಆಕ್ಚುಲಿ ಒಂದು ಜಂಟಿನ ಆಯ್ಕೆ ಮಾಡ್ಕೊಂಡಿದ್ರು, ಯಾರು ನಮ್ಮ ಇವರು ಚಂದ್ರಪ್ರಭಾ ಮತ್ತು ಅವರು ನಿಮ್ಮನ್ನ ಫೈನಲಿಸ್ಟ್ ಸೆಲೆಕ್ಟ್ ಮಾಡಕ್ಕೆ. ಆ ಅವಕಾಶ ಎಲ್ಲ ನಿಮಗೆ ಸಿಕ್ಕಿದ್ರೆ ಗೆಲ್ತಿದೆ ಅಂತ 100%. ಆಕ್ಚುಲಿ ನಾನು ಕೇಳಿದ್ದೆ ಕೂಡ. ಬಟ್ ಸ್ವಲ್ಪ ದಡ್ಡತನ ಅವರು. ಇಲ್ಲ ಇವ್ರು ಫಿಟ್ ಆಗಿದ್ದಾರೆ, ಇವ್ರೆ ಫಿಸಿಕಲ್ ಅಂದ್ರೆ ಇವ್ರೆ ಏನಾದ್ರು ಅವರೇ ಮಾಡ್ತಾರೆ. ಬಿಕಾಸ್ ಲಿಟರಲಿ ಆ ಟಾಸ್ಕ್ ಇದೆಲ್ಲ ನೋಡಿರ್ಲಿಲ್ಲ ಆಚೆ. ನಾವು ಮನೆ ಒಳಗ್ ಕುತ್ಕೊಂಡ್ ಮಾತಾಡೋದು, ಬ್ಲೈಂಡ್ಸ್ ಹಾಕಿರ್ತಾರೆ, ಆಚೆ ಏನಿರುತ್ತೆ ಗೊತ್ತಿಲ್ಲ. ಆಚೆ ಹೋಗ್ಬಿಟ್ಟು ನೋಡೋ ಅಷ್ಟರಲ್ಲಿ ಇವ್ರು ಡಿಸೈಡ್ ಮಾಡ್ಬಿಡಿದ್ರು, ಇಲ್ಲ ಇವರೇ ಹೋಗ್ತಾರೆ, ಇವ್ರು ಸ್ವಲ್ಪ ಬಾಡಿ ಗಿಡಿ ಇದೆ, ಸ್ಟ್ರೆಂತ್ ಸ್ಟಾಮಿನಾ ಇರುತ್ತೆ, ಇವ್ರ ಹತ್ರ ಮಾಡ್ತಾರೆ ಅಂತ. ಬಾಡಿ ಗಿಡಿ ಎಲ್ಲ ಸೆಕೆಂಡ್ರಿ, ಅದು ವರ್ಕೌಟ್ ಆಗ. ಈಗ ಫಸ್ಟ್ 50 ವರ್ಷದ ಮೇಲಾಗಿದೆ, ಅವ್ರಿಗೂ ಪಾಪ ಊಟ ನಿದ್ದೆ ಇಲ್ಲದೆ ಸುಸ್ತಾಗಿರುತ್ತೆ. ಅದೊಂದು. ಇನ್ನೊಂದು ಎಷ್ಟೇ ಬಾಡಿ ಬೆಳ್ಸಿದ್ರು ಎಲ್ಲಿ ಫಾಸ್ಟ್ ಆಗಿ ಸ್ಪ್ರಿಂಟ್ ಮಾಡಕ್ಕಾಗಲ್ಲ, ಫಾಸ್ಟ್ ಆಗಿ ಓಡಕ್ಕಾಗಲ್ಲ ಜನ. ಎಷ್ಟೇ ಹೆವಿ ಬಾಡಿ ಇದ್ರು ಅವ್ರು ಕಂಪೇರ್ ಮಾಡಿದ್ರೆ ಒಬ್ಬ ಫ್ಲೆಕ್ಸಿಬಲ್ ಆಗಿ ಮಾಳು ನೋಡಿದ್ರಿ. ಹೌದು ಮಾಳು ಹಳ್ಳಿ ಹುಡುಗರು ಕೂಡ ಸಕ್ಕದಾಗಿ ಓಡಿದ್ದವ್ರು, ಪಟ್ 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 ಅಂತ ಹೊಡೆದ್ರು. ಅದೇ ಹೇಳೋದು, ಬಾಡಿ ಫ್ಲೆಕ್ಸಿಬಿಲಿಟಿ ಇರೋದು ಇಂಪಾರ್ಟೆಂಟ್. ನಾನ್ ಮಾಡು ಅಷ್ಟು ಫಾಸ್ಟ್ ಆಗಿ ಓಡ್ತಾ ಇದ್ನೋ ಇಲ್ವೋ ಗೊತ್ತಿಲ್ಲ, ಬಟ್ ಐ ಥಿಂಕ್ ಅಟ್ ಲೀಸ್ಟ್ ಒಂದು ಪವರ್ಫುಲ್ ಟಕ್ಕರ್ ಕೊಡೋ ಅಷ್ಟಾದ್ರೂ ಇತ್ತು ನನ್ನಲ್ಲಿ ಅಂತ. ನಂಬಿಲ್ಲ. ಸೊ ತುಂಬಾ ಜಾಗಗಳಲ್ಲಿ ಅದೊಂದು ಬೇಜಾರು, ಯಾಕೆ ನನ್ ನಂಬಿಲ್ಲ, ಸುಮ್ನೆ ಅವ್ರ ಬಾಡಿ ನೋಡ್ಬಿಟ್ಟು ಅವರೇ ಇದು ಅಂತ ಹೇಳ್ಬಿಟ್ಟು. ಆಮೇಲೆ ಇದೆಲ್ಲ ಆದ್ಮೇಲೆ ಎಲ್ರು ಆಡ್ಕೊಂಡು ಇಲಿ ತರ ಓಡ್ತು ಅದು ಇದು ಅಂತೆಲ್ಲ ಜೋಕ್ ಎಲ್ಲ ಮಾಡಿ ಎಲ್ರು ಆಡ್ಕೊಳಕ್ ಶುರು ಮಾಡಿದ್ರು. ಆಮೇಲೆ ನಾನೇ ಹೋಗಿ ಹೇಳ್ದೆ, ಸುಂದ್ರು ಪಾಪ ಅಷ್ಟೇ ಬೇಜಾರಾಗಿದೆ, ಗಲಾಟೆ ಇದೆಲ್ಲ ಮಾಡ್ಬಿಡಿ ಅಂತೆಲ್ಲ ಹೇಳ್ಬಿಟ್ಟು, ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ಜಗಳ ಎಲ್ಲ ಬೇಡ ಅಂತ ಹೇಳ್ಬಿಟ್ಟು ಅವಾಗ ಸುಮ್ನಿದ್ವಿ. ಬಟ್ ಎಲ್ಲ ಒಂದ್ ಕಡೆ ಅವತ್ತಿನ ದಿನಾನು ಅಷ್ಟೇ, ಅದು ಮುಗ್ದಿದೆ, ನಾನು ತಲೆ ಎಲ್ಲ ಚಚ್ಕೊಂಡೆ, ಅಯ್ಯೋ ನಾನು ನಾನೇ ಇರ್ಬೋದಿತ್ತಲ್ಲ, ನಾನೇ ಆದ್ರೂ ಆಡ್ಬೋದಿತ್ತಲ್ಲ ಅಂತ ಹೇಳ್ಬಿಟ್ಟು ಕಿತ್ತಾಡ್ದೆ, ಇದೆಲ್ಲ ಮಾಡ್ದೆ. ಬಟ್ ಅವ್ರ ಆಯ್ಕೆ ಅಲ್ವಾ, ಸತೀಶ್ ಮತ್ತೆ ಚಂದ್ರಪ್ರಭಾ ಅವ್ರ ಆಯ್ಕೆ ಮಾಡೋದು. ತುಂಬಾ ಸ್ಟ್ರಾಂಗ್ ಆಗಿ ಹೇಳಿದ್ರು ಇದೆ ಅಂತ. ಸೊ ಅಲ್ಲೇನ್ ಮನೇಲಿ ಇರೋರು ಏನ್ ತೀರೋ ಸ್ಮಾರ್ಟ್ ಯೋಚನೆ ಮಾಡೋರೆಲ್ಲ ಏನಿಲ್ಲ, ಸುಮ್ನೆ ತಲೆ ಬಂದಿದ್ ಯೋಚನೆ ಮಾಡ್ತಾರೆ, ಪಟ್ ಅಂತ ಹೇಳ್ಬಿಟ್ಟು ಓಕೆ ಅಂತ ಚೂಸ್ ಮಾಡ್ಬಿಡ್ತಾರೆ. ಹಂಗೆ ರ್ಯಾಂಡಮ್ ಆಗಿ ಸೆಲೆಕ್ಟ್ ಮಾಡಿದ್ರು. ಹೆಂಗಿತ್ತು ಅಂತ ಹೇಳಿದ್ರೆ, ದೇವ್ರೊಂದು ಅವಕಾಶ ಕೊಟ್ಟಿದ್ದಾನೆ, ಪ್ರೂವ್ ಮಾಡ್ಕೊಂತೀನಿ ಅನ್ನೋ ತರ ಇತ್ತು. ಆಮೇಲೆ ನಾನೊಬ್ಬ ಪ್ರೇಕ್ಷಕನಾಗಿ ನೋಡ್ಬೇಕಾದ್ರೆ ಹೇಗಿತ್ತು ಅಂದ್ರೆ, ಓಕೆ ಇವ್ರಿಗೇನೋ ಮತ್ತೊಂದು ಅವಕಾಶ ಸಿಕ್ತು, ಏನೋ ಪ್ರೂವ್ ಮಾಡ್ಕೊಂತಾರೆ. ತುಂಬಾ ದೊಡ್ಡ ಅವಕಾಶ. ಯಾಕಂದ್ರೆ ಅಲ್ಲ, ಅದು ಮುಗ್ದಿದೆ ಸರ್, ಗ್ರೌಂಡ್ ಅದು ಏನಾದ್ರು ಲಾನ್, ಅದ್ರ ಮೇಲೆ ಹಿಂಗ್ ಕುತ್ಕೊಂಡು ತಲೆ ಹಿಡ್ಕೊಂಡು ಅಯ್ಯೋ ಅಂತೆಲ್ಲ ಮೇಲೆಲ್ಲ ನೋಡ್ಬಿಟ್ಟು ತುಂಬಾ ನೋವಾಗ್ಬಿಡ್ತು ಸರ್ ಆ ಸೆಕೆಂಡ್. ಬಿಕಾಸ್ ತುಂಬಾ ಇಂಪಾರ್ಟೆಂಟ್ ಅವಕಾಶ ಅದು. ಅವಕಾಶ ಐ ಸ್ಟಿಲ್ ರಿಮೆಂಬರ್. ಅದ್ರ ಬೆಳಗ್ಗೆ, ಅವತ್ತಿನ ದಿನ ಬೆಳಗ್ಗೆ ಹಿಂದಿನ ದಿನ ನಾಮಿನೇಟ್ ಎಲ್ಲ ಮಾಡಿದ್ದಾರೆ ಅಂದ್ಬಿಟ್ಟು, ಓಕೆ ಹೆಂಗ ಹೋಗ್ಲಿ ಅಂತ ದೇವ್ರಿಗೆ ನಮಸ್ಕಾರ ಮಾಡ್ಕೊಂಡು, ಶಕ್ತಿ ಕೊಡಪ್ಪ, ನಮ್ಗೊಂದು ಅವಕಾಶ ಕೊಡು, ನಾವು ಮಾಡೇ ಮಾಡ್ತೀವಿ ಅಂತೆಲ್ಲ ಹೇಳ್ಬಿಟ್ಟು ನಾನು, ಇವರು, ಮಂಜು ಮ್ಯಾಮ್, ರಾಶಿ ಎಲ್ಲ ನಮಸ್ಕಾರ ಎಲ್ಲ ಮಾಡ್ಬಿಟ್ಟು ಅವತ್ತು ವಿಜಯದಶಮಿ ಆಚರಿಸ್ತಾ ಇದ್ವಿ ನಾವು ಮನೆಯಲ್ಲೇ. ಸೊ ಅದಾದ್ಮೇಲೆ ಅವತ್ತಿನ ದಿನ ಸಂಜೆ ಈ ತರ ಟಾಸ್ಕ್ ಇದೆ, ಈ ತರ ಒಂದು ಅವಕಾಶ ಇದೆ ಅಂತ ಬಂದಾಗ ನಂಗೆ ಸಿಕ್ಕಾಬಡೆ ಖುಷಿ, ಸಿಕ್ಕಾಬಡೆ ಜೋಶ್. ಮಂಜು ಮ್ಯಾಮು ಇಮಿಡಿಯೇಟ್ ಆಗಿ ಬಂದ್ಬಿಟ್ಟು, ನೋಡು ನಿಂಗೆ ಆಕ್ಚುಲಿ ಬೆಳಗ್ಗೆ ನೀನ್ ಕೇಳ್ಕೊಂಡಿದ್ದು ಇವತ್ತೊಂದು ಚಾನ್ಸ್ ಸಿಕ್ಕಿದೆ, ನಿಂಗೆ ಅವಕಾಶ ಸಿಕ್ಕಿದೆ, ಕಂಪ್ಲೀಟ್ ಆಗಿ ಯೂಸ್ ಮಾಡ್ಕೋಬೇಕು. ಆಮೇಲೆ ಏನ್ ಗೊತ್ತಾಯ್ತು, ಇಬ್ರಲ್ಲಿ ಒಬ್ರು ಮಾತ್ರ ಹೋಗ್ಬೇಕು ಅಂತ. ಟಾಸ್ಕ್ ಆತರ ಇತ್ತು. ಒಬ್ರು ಮಾತ್ರ ಅಂತ ಬಂದಾಗ ಅವರು ಇಲ್ಲ, ಅವ್ರನ್ನೇ ಕಳ್ಸೋಣ ಅಂತ ಹೇಳ್ಬಿಟ್ಟು ಅವ್ರನ್ನೇ ಸೆಲೆಕ್ಟ್ ಮಾಡಿದ್ರು. ನಂಗೆ ಜಗಳ ಆಡಕ್ ಇಷ್ಟ ಇಲ್ಲ, ಬಿಕಾಸ್ ಎಲ್ರು ಅದೊಂದು ಮೈಂಡ್ ಸೆಟ್ ಅಲ್ಲಿ ಇರುತ್ತೆ, ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ. ಇಲ್ಲ ಅಣ್ಣ, ಒಂದ್ಸಲ ಗಿವ್ ಮಿ ಅ ಶಾಟ್, ನಾನು ಓಡ್ಬೋದು, ಫಾಸ್ಟ್ ಆಗಿ ಓಡೋದು. ತುಂಬಾ ಜನ ಮಧ್ಯದಲ್ಲೂ ಹೇಳಿದ್ರು, ಸ್ಪಂದನ ಇವರೆಲ್ಲ ಹೇಳಿದ್ರು, ನೀನ್ ತಗೋಬೇಕಿತ್ತು ಕಣ, ಇನ್ನೂ ಫಾಸ್ಟ್ ಆಗಿ ಓಡ್ತೀಯ ನೀನು ಅಂತ. ಬಟ್ ಇಲ್ಲ ಅವರೇ ಮಾಡ್ಲಿ ಅಂತ. ಪಾಪ ಒದ್ದಾಡ್ಬಿಟ್ರು ಅವ್ರು, ಓಡಕ್ಕೂ ಒದ್ದಾಡ್ಬಿಟ್ರು. ಅರ್ಧನೂ ಮುಗಿಸಿಲ್ಲ ಅವ್ರು. ಬೇರೆ ಮಾಳು ಎಲ್ಲ ಫಾಸ್ಟ್ ಆಗಿ ಪಟ್ ಅಂತ ಓಡ್ ಮುಗಿಸ್ಬಿಟ್ರು. ನಾನು ಹೇಳ್ತಾ ಇದ್ದೀನಿ, ಅಣ್ಣ ನೋಡಿ ಆ ಕಡೆ ನೋಡಿ ಅಂತ. ಇವ್ರು ಬೇರೆ ರೀತಿನೇ ಓಡಕ್ ಶುರುಮಾಡಿದ್ರು. ಅದ್ರ ಸುತ್ತ ಓಡ್ಬೇಕು, ಇವ್ರೆಲ್ಲೆಲ್ಲೋ ಆ ಕಡೆ ದೂರ ಹೋಗಿ ಓಡೋದು, ಇದೆಲ್ಲ ಮಾಡಿದ್ರು. ಆಮೇಲೆ ಒಂದು ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಆದ್ಮೇಲೆ ತಲೆ ಸುತ್ತ ಬರೋದು ಶುರು ಆಯ್ತು. ಅವ್ರಿಗೂ ವಯಸ್ಸಾಗಿದೆ ಸರ್, ಏನು ತಿಂದಿಲ್ಲ, ನಿದ್ದೆ ಇಲ್ಲ ಪಾಪ. ಏನಾದ್ರು ಹೆಲ್ತ್ ಇಶ್ಯೂಸ್ ಆದ್ರೆ ಏನ್ ಮಾಡೋದು ಅಂತ. ಅವರು ಸ್ವಲ್ಪ ಹಿ ಫೆಲ್ಟ್ ಡಿಸಿ. ನಾನು ಅಣ್ಣ ಸ್ವಲ್ಪ ರಿಲ್ಯಾಕ್ಸ್ ಮಾಡಿ, ಇಟ್ಸ್ ಓಕೆ. ನಂಗೆ ಅವಾಗ್ಲೇ ಗೊತ್ತಾಗ್ಬಿಡ್ತು, ರಿಲ್ಯಾಕ್ಸ್ ಮಾಡಿ ಇಟ್ಸ್ ಓಕೆ ಅಂತ. ಥರ್ಡ್ ರೌಂಡ್ ಅವ್ರು ಸುತ್ತೋ ಅಷ್ಟರಲ್ಲಿ ಇನ್ನೂ ಕಷ್ಟ ಆಗ್ಬಿಡುತ್ತೆ. ಅದು ಉಲ್ಟಾ ಎಲ್ಲ ಸಿಕ್ಕಾಕೊಂಡ್ಬಿಟ್ಟು ಏನೇನೋ ಕಷ್ಟ ಆಗ್ಬಿಟ್ಟು ಸರಿ ಹೋಯ್ತಿದು ಬಂದಿದ್ದ ಅವಕಾಶ ಅಂತ. ಈ ಒಂದ್ ವೀಕಿಗೆ ಬಂದಿದೆಯಲ್ಲ ಸರ್, ಅದು ಜನಗಳ ಆಯ್ಕೆ ಅಂತ ಅಂದ್ರೆ ಅದು ಬಿಗ್ ಬಾಸ್ ಆಯ್ಕೆ ಆಗಿರ್ಬೋದಾ ಏನು ಅಂತ? ಸರ್ ಜೆನ್ಯೂನ್ಲಿ ಗೊತ್ತಿಲ್ಲ ನಮಗ್. ಮೋಸ್ಟ್ಲಿ ಗೊತ್ತಿರೋದು ಏನು ಅಂದ್ರೆ ವೋಟ್ಸ್ ಅಂತಾನೆ ಹೇಳೋದು. ಅಂದ್ರೆ ನಾನು ಈಗ ಆಸ್ ಅ ವ್ಯೂವರ್ ಮುಂಚೆ ಟಿವಿನಲ್ಲಿ ನೋಡಿದಾಗ ವೋಟ್ಸ್ ಅಂತಾನೆ ಇದ್ದಿದ್ದು, ಅಲ್ಲಿ ಹೋದಾಗ್ಲೂ ಕೂಡ ವೋಟ್ಸ್ ಅಂತಾನೆ ಹೇಳಿದ್ ನಮ್ಗೆ.
ನಂಗೆ ಅವ್ರು ಕೊಡೋ ಇನ್ಫಾರ್ಮೇಶನ್ ಬಿಟ್ಟು ಬೇರೆ ಏನ್ ಎಕ್ಸ್ಟ್ರಾ ಗೊತ್ತಿಲ್ಲ. ಬಿಕಾಸ್ ನಮ್ಮನ್ನ ಕಳಿಸ್ಬೇಕಾದ್ರೂ ನಮ್ ಜೊತೆ ಅಭಿಷೇಕ್ ಮತ್ತೆ ಅಶ್ವಿನಿ ಕಾಂಪಿಟೇಷನ್ ಇದ್ದಿತ್ತು ಎವಿಕ್ಷನ್ ಇದ್ರಲ್ಲಿ. ಅವಾಗ ನಮ್ಮನ್ನ ಎಲಿಮಿನೇಟ್ ಮಾಡಾದ್ಮೇಲೆ ಸುದೀಪ್ ಸರ್ ಹೇಳಿದ್ರು ಅಭಿಷೇಕ್ ಅಶ್ವಿನಿ ತುಂಬಾ ಹತ್ರ ಇದ್ರಿ, ಯು ಆರ್ ವೆರಿ ಕ್ಲೋಸ್, ದಿಸ್ ಕ್ಲೋಸ್ ಅಂತೆಲ್ಲ ಹೇಳಿದ್ರು. ಸೊ ಮೇ ಬಿ ಅದು ವೋಟ್ಸ್ ಇಂದಾನು ಇರಬಹುದು ಮೇ ಬಿ ಅಂತ ನಂಗೆ ಅನ್ಸುತ್ತೆ. ಬಟ್ ಗೊತ್ತಿಲ್ಲ ಸರ್ ಆಕ್ಚುಲ್ ಆಗಿ ಯಾವ ತರದ್ದು ಹೆಂಗ್ ವರ್ಕೌಟ್ ಆಗುತ್ತೆ ಅಂತ. ಬಿಕಾಸ್ ತುಂಬಾ ಜನ ಬಂದು ನಂಗೂ ಕೇಳಕ್ ಶುರು ಮಾಡ್ಬಿಟ್ಟಿದ್ದಾರೆ ಅದ್ ಆಕ್ಚುಲಿ ವೋಟ್ಸ್ ಇಂದಾನೇನಾ ಅಥವಾ ಅವ್ರಗಳೇ ಕಾಲ್ ತಗೊಂತಾರ ಇದೇನಂತ. ನಂಗೆ ಜೆನ್ಯೂನ್ಲಿ ಗೊತ್ತಿಲ್ಲ. ನಂಗೆ ಏನಂದ್ರೆ ಯಾರು ನಮ್ಮನ್ನ ಎಲಿಮಿನೇಟ್ ಮಾಡೋ ಆ ಒಂದು ಅಧಿಕಾರ ಯಾರಿಗಿದ್ರು ಜನರಿಗೆ ಆಗಿರ್ಲಿ ಅವ್ರಿಗೆ ಆಗಿರ್ಲಿ ಇನ್ನೊಂದು ಅವಕಾಶ ಕೊಡೋದ್ರೆ ಚೆನ್ನಾಗಿರ್ತಾ ಇತ್ತು ಅಷ್ಟೇ. ನನಗೆ ಇನ್ನೊಂದು ಅನ್ಸುತ್ತೆ, ಇವಾಗ ಬಿಗ್ ಬಾಸ್ ಸ್ಟಾರ್ಟಿಂಗ್ ಬಂದಾಗ ನನ್ನಲ್ಲಿ ಈ ಪವರ್ ಇದೆಯಪ್ಪ, ನಾನು ಸ್ವಲ್ಪ ಉಳ್ಕೋಬಹುದು. ಇವಾಗ ಜಂಟಿ ಬಿಟ್ಬಿಡಿ, ಇವಾಗ ಒಂಟಿಯಾಗಿ ಕಳ್ಸಿದ್ರು, ನನ್ನಲ್ಲಿ ಈ ಪವರ್ ಇತ್ತು, ಇದ್ರ ಮೂಲಕ ನಾನು ಎಂಟರ್ಟೈನ್ ಮಾಡ್ತಿದ್ದೆ. ಆಮೇಲೆ ಅದನ್ನ ಉಳಿಸ್ಕೋಬೇಕಂತ ಒಂದು ಸ್ಟ್ರೆಂತ್ ಅಂತ ಏನು ಎರಡು ಮೂರು ವಿಚಾರಗಳು. ಫಸ್ಟ್ ಯಾವುದೇ ವಿಚಾರ ಇದ್ರು ಸ್ವಲ್ಪ ಇನ್ನು ವೋಕಲ್ ಆಗಿ ಸ್ಟ್ಯಾಂಡ್ ತಗೊಂತಾ ಇದ್ದೆ. ಅಂದ್ರೆ ಇನ್ನು ಸ್ವಲ್ಪ ಜೋರಾಗಿ ಮಾತಾಡ್ತಾ ಇದ್ದೆ. ಈಗ ನಾರ್ಮಲ್ ಆಗಿ ಸೆನ್ಸಿಬಲ್ ಆಗಿ ಯಾವ್ದಾದ್ರು ವಿಷಯ ಇಷ್ಟ ಆಗಿಲ್ಲ ಅಂದ್ರೆ ಕುತ್ಕೊಂಡ್ ಮಾತಾಡಿಸ್ತೀನಿ, ಮಾಡೋ ತಪ್ಪು ಹಿಂಗೆಲ್ಲ ಮಾಡಬಾರ್ದು ಅಂತ. ಅಲ್ಲಿ ಇನ್ನು ಸ್ವಲ್ಪ ಸ್ಟ್ಯಾಂಡ್ ತಗೊಂತಾ ಇದ್ದೆ. ಬಿಕಾಸ್ ಅಲ್ಲಿ ಒಂಟಿಗಳ ಜೊತೆ ಸೇರ್ತಾ ಇರ್ಬೇಕಾದ್ರೆ ಅದೊಂದು ಬೇರೆದು ಇದೇ ಇರ್ತಾ ಇತ್ತು. ಸೋಷಿಯಲ್ ಸರ್ಕಲ್ ಈಗ ನನ್ನ ಹತ್ರ ಇವ್ರು ಜಂಟಿ ಆಗಿರೋದಿಲ್ಲ ಅಂದ್ರೆ ಎಲ್ಲರ ಜೊತೆ ಹೋಗಿ ಮಾತಾಡ್ತಾ ಇದ್ದೆ. ಸೊ ಆ ಒಂದು ಸೋಷಿಯಲ್ ಸರ್ಕಲ್ ಚೇಂಜ್ ಆಗ್ತಾ ಅವ್ರನ್ನ ಅರ್ಥ ಮಾಡ್ಕೊಂತ ಬೇರೆ ತರದ ಒಂದು ಸ್ಟ್ಯಾಂಡ್ ಪವರ್ಫುಲ್ ವೋಕಲ್ ಇರ್ತಾ ಇದ್ದೇನೆ ಇನ್ನು ಜಾಸ್ತಿ ಅಂತ ಅದೊಂದು. ಇನ್ನೊಂದು ಸಿಕ್ಕಾಪಟ್ಟೆ ಕಾಲೆಳೆಯೋದು, ತಲೆ ಹೊರಟೆ ಇದೆಲ್ಲ ಜಾಸ್ತಿ ಮಾಡ್ತಾ ಇದ್ದೆ. ಐ ಥಿಂಕ್ ಫ್ಲರ್ಟ್ ಇದೆಲ್ಲ ಇದ್ದಿದ್ದೆ. ಐ ಥಿಂಕ್ ಇಟ್ಸ್ ವೆರಿ ಕಾಮನ್, ಮುಂಚೆಯಿಂದಾನು ಇದ್ದಿದ್ದೆ ನಮ್ಮ ಹುಡುಗರಲ್ಲಿ. ಅದೇನು ಹೊಸ ಏನ್ ಟೆಕ್ನಿಕ್ ಅಂತೆಲ್ಲ ಏನು ಇಲ್ಲ. ಯಾರಾದ್ರೂ ಪ್ರಿಟಿ ಆಗಿರ್ಬೇಕಾದ್ರೆ ಯಾಕಪ್ಪ ನಾವು ಸುಮ್ಮನಿರ್ತೀವಿ, ಆ ತರದ್ದು ಒಂದಿದು. ಸೊ ಐ ಥಿಂಕ್ ಈ ಮೂರು ವಿಚಾರಗಳಿಂದ ಶುರು ಆಗ್ತಾ ಹೋಗ್ತಾ ಹೋಗ್ತಾ ಇನ್ನು ಜಾಸ್ತಿ ಇದಾಗ್ತಾ ಇತ್ತು ಅಂತ. ಬೇರೆ ಬೇರೆ ರೀತಿನಲ್ಲಿ ಬೇರೆ ಬೇರೆ ಬಣ್ಣಗಳ ಬೇರೆ ಬೇರೆ ಮುಖವಾಡಗಳ ಎಲ್ಲ ಬರ್ತಾ ಇತ್ತು ಅಂತ. ನಿಮ್ನ ಹೊರತಾಗಿ ಬೇರೆ ಯಾರು ಹೋಗ್ಬೋದಿತ್ತು ಅಂತ ಅನ್ಸುತ್ತೆ ನಿಮ್ಗೆ? ಇಂತ ಇವ್ರಿಗಿಂತ ನಾನು ಸ್ಟ್ರಾಂಗ್ ಇದ್ದೆ ಅಂತ ಯಾಕೆ ಅಂದ್ರೆ ಸರ್ ಫಸ್ಟ್ ವೀಕ್ ಬಗ್ಗೆ ಮಾತಾಡ್ಬೇಕಂದ್ರೆ ಈಗ ನಾನು ಇದ್ದಿದ್ದೆ ಒಂದ್ ವಾರ ಅಲ್ಲಿದ್ದಂತಹ ಪರ್ಫಾರ್ಮೆನ್ಸ್ ನೋಡಿದಾಗ ಜಾನ್ವಿ ಅವರು ಅಷ್ಟು ಏನ್ ಟಾಸ್ಕ್ ಇದೆಲ್ಲ ಆ ಒಂದ್ ವಾರ ಏನ್ ಮಾಡಿಲ್ಲ ಅವರು. ಅಂಡ್ ಆ ಒಂದ್ ವಾರ ತುಂಬಾ ಸೈಲೆಂಟ್ ಆಗಿ ಕೂಡ ಇದ್ರು ಅವರು. ಆನ್ ಅಂಡ್ ಆಫ್ ಇರ್ತಾ ಇತ್ತು ಅವ್ರ ಪರ್ಸನಾಲಿಟಿ. ಸೊ ಆ ಫಸ್ಟ್ ವೀಕ್ ನೋಡಿದಾಗ ಮೇ ಬಿ ಜಾನ್ವಿ ಅವರು ಬದಲು ನಾವಿದ್ದಿದ್ರೆ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ ನಮ್ಮ ಅನಿಸಿಕೆ. ಬಟ್ ವೆರಿ ಅನ್ಫಾರ್ಚುನೇಟ್ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಇಬ್ಬಿಬ್ರು ಟ್ಯಾಲೆಂಟ್ ಗಳನ್ನ ಆಚೆ ಕಳಿಸ್ಬಿಡೋದು. ಇಬ್ರು ಪರ್ಫಾರ್ಮೇಟಿವ್ ಟ್ಯಾಲೆಂಟ್, ಅಂದ್ರೆ ಸುಮ್ನೆ ಕುತ್ಕೊಳ್ಳೋರಲ್ಲ ನಾವು, ಏನೋ ತಲೆಹರಟೆ ಮಾಡೋರು ಇಬ್ರು. ಅಂಡ್ ಈಗ ಅವ್ರದ್ದು ಒಂಥರ ನಂದು ಮಾತ್ ಹೆಂಗೆ ಇಂಪಾರ್ಟೆಂಟ್, ಅವ್ರದ್ದು ಬಾಡಿ, ಅವ್ರದ್ದು ಫಿಸಿಕಲ್ ಮೂವ್ಮೆಂಟ್ ಇಂದ ಮಾಡೋದು. ಸೊ ಆ ತರದ್ ಒಂದ್ ಒಳ್ಳೆ ಕಾಂಬೋ ಇತ್ತು. ಒಂದ್ ಒಳ್ಳೆ ಈಗ ಸಾಧು ಕೋಕಿಲ ಮತ್ತೆ ಕೋಮಲ್ ಅವ್ರ ತರದ್ ಒಂದು ಕಾಂಬೋ ತರದ್ ಏನೋ ಆಗ್ತಾ ಇತ್ತು. ಅಷ್ಟ್ರಲ್ಲಿ ಪಟ್ ಅಂತ ಸ್ಟಾಪ್ ಆಗ್ಬಿಟ್ಟು. ಯಾಕಂದ್ರೆ ಈಗ ಕಾಮಿಡಿ ಅಂತ ಬಂದಾಗ ಗಿಲ್ಲಿ ಅಂತ ಎಲ್ಲರೂ ಹೇಳ್ತಾರೆ, ಈಸ್ ಗ್ರೇಟ್, ಈಸ್ ವಂಡರ್ಫುಲ್. ಬಟ್ ಅದ್ರ ಜೊತೆ ಈ ಒಂದು ಕಾಂಬೋನು ಇರ್ತಾ ಇತ್ತು ಅಂತ ನಾ ಅದನ್ನೇ ಅಬ್ಸರ್ವ್ ಮಾಡಿ ಸರ್. ಏನಂದ್ರೆ ನೀವು ಆರ್ಜಿ ಆಗಿದ್ದವರು, ಮಾತು ಜಾಸ್ತಿ. ನಾವು ಎಷ್ಟು ಆರ್ಜಿ ಆಗಿದ್ದವರು ಸಾಕಷ್ಟು ಕಾಲ ಎಳಿತೀರಾ, ಸಾಕಷ್ಟು ತುಂಬ್ತನ ಮಾಡ್ತಾರೆ ಅನ್ನೋ ತರ. ಅವ್ರದ್ದು ಅಷ್ಟೇ, ಅವ್ರದ್ದು ಒಂದು ಪಾಯಿಂಟ್ ಟಕ್ ಅಂತ ಬರುವಾಗ ಓ ಈ ಕಾಂಬಿನೇಷನ್ ಸೂಪರ್ ಅಂದ. ಅದಕ್ಕೆ ಎಲ್ಲಿ ಒಂದ್ ಕಡೆ ಮಾತು ಕಮ್ಮಿ ಆಗೋದಕ್ಕೆಲ್ಲ ಕರಿಬಸಪ್ಪ ಅವರೇ ಕಾರಣ ಆದ್ರೆ ಹಿಂಗೆ ಅಂತ ಇಲ್ಲ. ಅಂದ್ರೆ ಅವ್ರ ಜೊತೆ ಮಾತಾಡ್ತಾ ಇರ್ಬೇಕಾದ್ರೆ ಏನ್ ಗೊತ್ತಾ ಸರ್, ಈಗ ನಾನ್ ನಿಮ್ ಜೊತೆ ಮಾತಾಡ್ತೀನಿ, ನಾನು ನೀವ್ ಎಷ್ಟು ಪ್ರಶ್ನೆ ಕೇಳಿದ್ರು ನಾನ್ ಸೇಫ್ ಉತ್ತರನೇ ಕೊಡ್ತಾ ಇರ್ತೀನಿ. ಅವ್ರು ಒಳ್ಳೆಯವರು, ಇವ್ರು ಒಳ್ಳೆಯವರು, ಒಳ್ಳೆ ಕಾರ್ಯಕ್ರಮ, ಒಳ್ಳೆ ವೇದಿಕೆ, ನಂಗೆ ಖುಷಿ ಆಗಿದೆ, ನಂಗೆ ಇಷ್ಟ ಆಗ್ತದೆ. ನೀವ್ ಏನೇ ಹೇಳಿದ್ರು ಅದೇ ತರದ ರೆಸ್ಪಾನ್ಸ್ ಕೊಡ್ತಾ ಇದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ, ಅಯ್ಯೋ ಇವ್ನು ಏನ್ ಗುರು ಏನ್ ಹೇಳಿದ್ರು ಅದೇ ಲವ್ ಮಾಡ್ತೀಯ ನೀನು, ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡ್ತಾ ಇದ್ದಾನೆ, ಸ್ವಲ್ಪ ಕಷ್ಟ ಅಲ್ವಾ ಅಂತ ಕಾನ್ಶಿಯಸ್ ಆಗ್ಬಿಡಿದಾನ, ಕ್ಯಾಮ್ರಾ ಕಾನ್ಶಿಯಸ್ ಆಗ್ಬಿಡಿದಾನ, ಏನ್ ಕತೆ ಇವನಲ್ಲಿ ಏನಿದೆ, ಯಾಕೆ ನನ್ ಏನ್ ಹೇಳಿದ್ರು ಸರಿಗೆ ರೆಸ್ಪಾನ್ಸ್ ಬರ್ತಾ ಇಲ್ಲ ಅಂತ. ಆ ತರದ್ದೊಂದು ಅದೆಲ್ಲ ಒಂದ್ ಕಡೆ. ಅಂದ್ರೆ ಇನ್ನೊಂದ್ ಕಡೆ ನಾವ್ ಎಷ್ಟೋ ವಿಚಾರಗಳು ತಲೆಹರಟೆ ಮಾಡಿದೀವೆಲ್ಲ, ತುಂಬಾ ವಿಚಾರಗಳು ಟೆಲಿಕಾಸ್ಟ್ ಆಗಿಲ್ಲ. ಅಂದ್ರೆ 24/7 ಲೈವ್ ಅಲ್ಲಿ ತುಂಬಾ ಕಾಣಿಸ್ಕೊಂಡಿದೆ. ಅದನ್ನ ನೋಡ್ಬಿಟ್ಟು ತುಂಬಾ ಜನ ಮೆಸೇಜ್ ಮಾಡಿದಾರೆ. ಬಟ್ 1.5 hour ಟೆಲಿಕಾಸ್ಟ್ ಮೇ ಬಿ ಅವ್ರು ಪ್ರಯಾರಿಟೈಸ್ ಮಾಡ್ಬಿಟ್ಟು ಯಾವ್ದು ಪಿಕ್ ಮಾಡ್ಬೇಕು ಅದನ್ನ ಪಿಕ್ ಮಾಡ್ತಾರೆ. ಸೊ ಅದ್ರಲ್ಲಿ ನಾವು ಮಾಡಿದಂತ ಎಷ್ಟೋ ವಿಚಾರಗಳು ಟೆಲಿಕಾಸ್ಟ್ ಆಗಿಲ್ಲ. ನೀವು ಹೇಳಿದ ಹಾಗೆ ತುಂಬಾ ಕಾಲ್ ಎಳೆದಿದೀವಿ. ನಾನು ಕಾಕ್ರೋಚ್ ಸುದಿ ಅವ್ರು ಸೇರ್ಕೊಂಡು ಸತೀಶ್ ಅವ್ರದ್ದಾಗಿರ್ಬೋದು, ಕರಿಬಸಪ್ಪ ಅವ್ರದ್ದಾಗಿರ್ಬೋದು, ತುಂಬಾ ಕಾಲ್ ಎಳೆದಿದೀವಿ, ತುಂಬಾ ತಲೆಹರಟೆ ಮಾಡಿದೀವಿ. ಬೇಜಾರಾಗುವಂತ ವಿಷಯ ಏನು ಅಂದ್ರೆ ಕಾಲ್ ಎಳೆದಿದೀವಿ ಅಂತ ಹೇಳ್ಕೊಳಕ್ಕೂ ನಾನೇ ಬಂದೀಗ ಪರ್ಸನಲ್ ಆಗಿ ಹೇಳ್ಬೇಕಾಗುತ್ತಲ್ಲಪ್ಪ, ಅಲ್ಲಿ ಬಂದಿಲ್ವಲ್ಲಪ್ಪ ಅಂತ ಅದೊಂದು ಬೇಜಾರು. ಅಂದ್ರೆ ಅಷ್ಟೇನ್ ಕ್ರಿಂಜ್ ಆಗಿ ಅಥವಾ ಅಷ್ಟೇನು ವಿಚಿತ್ರವಾಗಿ ನಾವೇನ್ ಮಾಡಿಲ್ಲ, ಚೆನ್ನಾಗೇ ಇತ್ತು, ಮಜಾ ಇತ್ತು ಆಕ್ಚುಲಿ. ಒಳ್ಳೆ ಡ್ಯಾನ್ಸ್ ಸಖತ್ ಎಂಜಾಯ್ ಏನೋ ಮಾಡ್ತಿದ್ವಿ ಸರ್. ನೋಡಿ ಅದು ಬೆಲ್ಲಿ ಡ್ಯಾನ್ಸ್ ತರ ಇತ್ತು ಸರ್. ಬೆಲ್ಲಿ ಡ್ಯಾನ್ಸ್ ಅಂತಾನೆ ಹೇಳಿದ್ದು, ಆಮೇಲೆ ಅದು ಏನೋ ಆಗ್ಬಿಡ್ತದು. ಅದು ಲೈವ್ ಅಲ್ಲಿ ಎಲ್ಲೋ ಬಂದಿದ್ದು, ಬಂದಿಲ್ಲ. ಸೊ ಅದಕ್ಕೆ ಲೈವ್ ಅಲ್ಲಿ ಏನೇನ್ ಬಂತು ಅದನ್ನೆಲ್ಲ ಹುಡುಕ್ಬಿಟ್ಟು ನಾನು ಇದ್ ಮಾಡ್ತಾ ಇದ್ದೀನಿ ಸರ್. ಈಗ ಕಾಂಟೆಂಟ್ ಆಚೆ ಆಗ್ತಾ ಇದೆ. ನೋಡ್ರಪ್ಪ ನೀವೆಲ್ಲ ತುಂಬಾ ಜನ ಕೇಳಿದ್ರಿ, ಇದ್ ಮಾಡಿಲ್ಲ ಅದ್ ಮಾಡಿಲ್ಲ ಅಂತೆಲ್ಲ. ಇಲ್ಲ ಮಾಡಿದೀವಿ, ತುಂಬಾ ಇದು ಕಾಣಿಸ್ಕೊಂಡಿಲ್ಲ ಅಷ್ಟೇ. ಮೇ ಬಿ
18 ಜನರಲ್ಲಿ ಪ್ರಯೋರಿಟೈಸ್ ಮಾಡೋಷ್ಟರಲ್ಲಿ ಅವ್ರಿಗೂ ಯೋಚನೆ ಡಿಸಿಷನ್ ಎಲ್ಲ ತಗೊಂಡಿರ್ತಾರೆ. ಬಟ್ ನಾವು ಮಾಡಿದ್ವಿ ಸುಮ್ನೆ ಅಂತೂ ಇರಲ್ಲ. ಇಲ್ಲೇ ಇಷ್ಟು ತಲೆಹರಟೆ ಮಾಡ್ತೀನಿ, ಇಲ್ಲೇ ಇಷ್ಟು ಮಾತಾಡ್ತೀನಿ, ಸ್ಟುಡಿಯೋನಲ್ಲಿ ಎಷ್ಟು ಮಾತಾಡ್ತೀನಿ, ಅಲ್ಲೇನಕ್ಕೆ ಹೋಗ್ಬಿಟ್ಟು ಸೈಲೆಂಟ್, ಆ ವೇದಿಕೆಗೆ ಹೋಗ್ಬಿಟ್ಟು ಯಾಕೆ ಸೈಲೆಂಟ್ ಆಗಿರ್ಬೇಕು? ಹೌದು ಹೌದು ಹೌದು. ಅದೊಂದು ಸರ್. ಓಕೆ. ಮತ್ತೆ ಇನ್ನೊಂದು ಏನಂದ್ರೆ ವಿಷಯ ಏನಂದ್ರೆ ಸರ್, ಇವಾಗ ಈ ಗಲಾಟೆ ಅನ್ನೋ ಕಾನ್ಸೆಪ್ಟ್ ನೀವು ನೋಡಿರ್ತೀರ. ಗಲಾಟೆ ಅಂತ ಒಂದು ಯಾರು ಒಂದು ಗಲಾಟೆ ಮಾಡಿದ್ರೆ ನೀವು ಅಲ್ಲಿ ಎಲ್ಲೂ ಕಾಣಿಸ್ಕೊಂಡ್ಲೇ ಇಲ್ಲ. ಅದೇ ನಾನು ಅಬ್ಸರ್ವ್ ಮಾಡಿ, ಇವಾಗ ಕರಿಬಸಪ್ಪ ಅವರಾಗಿರೋ ಸೈಲೆಂಟ್ ಆಗಿ ಒಂದ್ ಕಡೆ ಹೋಗ್ತಿದ್ರು, ನೀವು ಅವ್ರಿಗೆ ಸೈಲೆಂಟ್ ಆಗಿ ಹೋಗ್ತಿದ್ರು. ಯಾಕೆ ಅವರೇ ಕರ್ಕೊಂಡು ಹೋಗ್ತಿದ್ರೆ ಹಿಂಗೆ ಅಂತ ಬೇಡ. ತುಂಬಾ ಸಲ ಜಗಳ ಆದಾಗೆಲ್ಲ ಬೇಡ ಬಿಡ್ಬೇಡ, ಅಲ್ಲೆಲ್ಲ ಹೋಗ್ಬಿಡಿ, ಇದು ಅಂತೆಲ್ಲ ಹೇಳ್ಬಿಟ್ಟು ನಾನು ಎಳಿತಾ ಇದ್ರು. ಬೇಡ ಬಿಡ್ಬೇಡ ಅದೆಲ್ಲ, ಅಲ್ಲೆಲ್ಲ ಬೇಡ, ನೆಗೆಟಿವ್ ಇದು ಹೇಳ್ತಿದ್ರು. ನಂಗೆ ಏನಂದ್ರೆ ಗಲಾಟೆ ನಡೀತಾ ಇರ್ಬೇಕಿದ್ರೆ ಏನಕ್ಕೆ ನಡೀತಾ ಇದೆ ಗಲಾಟೆ ಅಂಡ್ ಯಾರ ಪರವಾಗಿ ಸ್ಟ್ಯಾಂಡ್ ತಗೋಬೇಕು ಅಂತ ಅದನ್ನ ಅರ್ಥ ಮಾಡ್ಕೊಳಕ್ ಮಾತ್ರ ನಂಗೆ ಹತ್ರ ಹೋಗಿ ನಿಂತ್ಕೋಬೇಕಿತ್ತು. ಈಗ ಫಸ್ಟ್ ಟೈಮ್ ಸತೀಶ್ ಮತ್ತೆ ಅಭಿ ಇವರೆಲ್ಲ ಜಗಳ ಆಡಿದಾಗ ನಾ ಇಮಿಡಿಯೇಟ್ ಆಗಿ ಸತೀಶ್ ಸರ್ನ ಹೇಳ್ಕೊಂಡ್ ಬಂದೆ, ಸೇಯಿಂಗ್ ದಟ್ ಸರ್ ಬೇಡ ಇದೆಲ್ಲ, ಇಟ್ಸ್ ನಾಟ್ ವರ್ತ್ ಇಟ್, ಬೇಕಂತ ಮಾಡ್ತಾ ಇರೋದು, ಬೇಕಂತ ಜೋರಾಗಿ ಕೂಗ್ತಾ ಇರೋದು, ಇದೆಲ್ಲ ಮಾಡ್ತಿದ್ದಾರೆ ಅವರು, ಕಾರಣನೇ ಇಲ್ಲ ಜಗಳ. ಸೊ ಕಾರಣನೇ ಇರಲ್ಲ ಸರ್ ಜಗಳಕ್ಕೆ. ಸುಮ್ನೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಜಗಳ ಮಾಡ್ಬೋದು. ಬಟ್ಲು ತೊಳೆದಿಲ್ಲ, ಅದ್ ತೊಳೆದಿಲ್ಲ, ಐದ್ ತೊಳೆದಿಲ್ಲ, ಮುಖ ತೊಳ್ಕೊಂಡಿಲ್ಲ ಅಂತ ಜಗಳ ಆಡ್ತಾರೆ ಅವರು. ಸ್ಟಾರ್ಟಿಂಗ್ ಅಲ್ಲಿ ಕಾರಣನೇ ಸಿಗಲ್ಲ ಜಗಳ ಆಡಕ್ಕೆ. ಎಲ್ರು ಹುಷಾರಾಗಿರ್ತಾರೆ ಕಮೆಂಟ್ಸ್ ಪಾಸ್ ಮಾಡ್ಬೇಕು. ಸೊ ಯಾರು ಆ ತರದೊಂದು ಚಾನ್ಸೇ ಕೊಡಲ್ಲ ಜಗಳ ಆಡಕ್ಕೆ, ಅಥವಾ ಅವರು ಕಮೆಂಟ್ರಿ ಮೇಲೆ ನೀನ್ ತಪ್ಪು ಅಂತ ಹೇಳಕ್ಕೆ ಇದೇ ಕೊಡಲ್ಲ. ಸೊ ಒಂದು ಸಣ್ಣ ಸೊಳ್ಳೆ ಬಂದು ಕಚ್ಚಿದ್ರು ಅದು ದೊಡ್ಡ ವಿಷಯ ಮಾಡುವಷ್ಟು. ಸೊ ಅಲ್ಲಿ ಯಾವ್ದಾವ್ದೋ ವಿಚಾರಕ್ಕೆ, ರ್ಯಾಂಡಮ್ ವಿಚಾರಗಳಿಗೆ ಜಗಳ ಎಲ್ಲ ಶುರು ಆಗ್ಬಿಡುತ್ತೆ. ಯಾಕೆ ಇದಕ್ಕೆಲ್ಲ ಜಗಳ ಆಡ್ತಾರೆ? ಈ ಕಾರಣನೇ ಅಲ್ವಲ್ಲ ಇದು, ಏನಕ್ಕೆ ಲಾಜಿಕ್ ಇಲ್ಲದೆ ಹೆಂಗ್ ಜಗಳ ಆಡ್ತಿದ್ದಾರೆ ಅಂತ. ಸೊ ಅಲ್ಲಿ ಎಲ್ಲೊಂದ್ ಕಡೆ ಆಕ್ಟಿಂಗ್ ಸ್ಕಿಲ್ ಅನ್ನೋದು ನಿಮಗೆ ಹೆಲ್ಪ್ ಆಗುತ್ತೆ. ನಿಮ್ಗೆ ಆಕ್ಟಿಂಗ್ ಎಲ್ಲ ಚೆನ್ನಾಗಿ ಬರಂಗಿದ್ರೆ ಆ ಜಾಗದಲ್ಲಿ ನೀವು ಚೆನ್ನಾಗಿ ಆಕ್ಟಿಂಗ್ ಮಾಡ್ಬಿಟ್ಟು ಚೆನ್ನಾಗಿ, ಕೆಲವು ಜನ ಓವರ್ ಆಕ್ಟಿಂಗ್ ಮಾಡ್ತಾರೆ, ಐ ಥಿಂಕ್ ಚೆನ್ನಾಗಿ ಜಗಳ ಮಾಡೋ ತರ ಅದೆಲ್ಲ ಕಾಣಿಸ್ಕೊಳ್ಳುತ್ತೆ, ಅದೆಲ್ಲ ಇರುತ್ತೆ. ಆದ್ರೆ ತುಂಬಾ ಇದ್ರಲ್ಲೂ ನೋಡ್ತಾ ಇದ್ದೆ, ಟೆಲಿಕಾಸ್ಟ್ ಅಲ್ಲೂ ನೋಡ್ತಾ ಇದ್ದೆ. ಆದ್ರೆ ಜಗಳ ಎಲ್ಲಿಂದ ಶುರುವಾಗುತ್ತೋ ಪಟ್ಟಂತ ಜಗಳ ಶುರುವಾಗೋ ಸೀನ್ ಇಂದಾನೇ ಶುರು ಮಾಡ್ಬಿಡ್ತಾರೆ. ಅದ್ರ ಹಿಂದೆ ಇರೋ ಲಾಜಿಕ್ ತುಂಬಾ ಜನರಿಗೆ ಗೊತ್ತೇ ಆಗಲ್ಲ, ಏನಕ್ಕೆ ಜಗಳ ಆಗ್ತಾ ಇದೆ, ಏನಿದು ಅಂತೆಲ್ಲ ಹೇಳ್ಬಿಟ್ಟು. ಸೊ ಐ ಥಿಂಕ್ ಲಾಟ್ ಆಫ್ ದ ಫೈಟ್ಸ್ ವೇರ್ ಜಸ್ಟ್ ಸಿಕ್ಕಾಪಟ್ಟೆ ಫೇಕ್ ಅನ್ಸುತ್ತೆ ನಂಗೆ. ಕರಿಬಸ್ ಅವರು ಕಾಂಟ್ಯಾಕ್ಟ್ ಮಾಡಿದ್ದ ಸರ್ ಬಂದ್ಮೇಲೆ? ಇದಾರೆ ಟಚ್ ಅಲ್ಲಿ ಇದಾರೆ, ಇವತ್ತು ಮಾತಾಡ್ತೀವಿ ಅವ್ರ ಜೊತೆ. ಸೊ ಅವ್ರು ಟಚ್ ಅಲ್ಲಿ ಇದಾರೆ ಪಾಪ. ಅವರು ಬೇಜಾರ್ ಮಾಡ್ಕೊಂತಾರೆ, ಇಲ್ಲ ಬ್ರದರ್ ನಾವ್ ಹೋಗ್ಬೇಕಿತ್ತು, ಬ್ರದರ್ ನಾವ್ ಇರ್ಬೇಕಿತ್ತು, ಇವ್ರನ್ನೆಲ್ಲ ನೋಡಿದ್ರೆ ನಾವೇ ಇನ್ನು ಚೆನ್ನಾಗಿ ಆಡ್ಬೋದಿತ್ತಲ್ಲ ಬ್ರದರ್ ಅಂತೆಲ್ಲ ಹೇಳ್ಬಿಟ್ಟು ಅವರು ತುಂಬಾ. ಈಗ ಆಚೆ ನಾವೆಲ್ಲ ಬಂದ್ಮೇಲೆ ರೋಡ್ ಅಲ್ಲಿ ಯಾರಾದ್ರು ರೆಕಗ್ನೈಸ್ ಮಾಡಿದಾಗ, ಯಾರಾದ್ರು ಫ್ಯಾನ್ ಅಂತ ಹೇಳಿದಾಗ ನೀವಿರ್ಬೇಕಿತ್ತು ಸರ್, ನೀವಿರ್ಬೇಕು ಅಂತ ಎಲ್ರು ಅದೇ ಕೇಳ್ಕೊಂತಾರೆ. ಅಂದ್ರೆ ಏನಂದ್ರೆ ಫಸ್ಟ್ ವೀಕ್ ಅಲ್ಲಿ ಒಬ್ಬ ವ್ಯಕ್ತಿನ ಜಡ್ಜೇ ಮಾಡಕ್ ಆಗಲ್ಲ ಸರ್, ಬಿಕಾಸ್ ಒಂದ್ ವಾರದಲ್ಲಿ ಏನು ಮಾಡಕ್ಕಾಗಲ್ಲ, ಅಡಿಕೆ ಆಗಲ್ಲ. ಒಂದ್ ವಾರದಲ್ಲಿ ಅವ್ರ ಟಾಸ್ಕ್ ಸಿಗೋದು ಕಮ್ಮಿ ಇರುತ್ತೆ, ಬಿಕಾಸ್ 18 ಜನರಲ್ಲಿ ಇಷ್ಟು ಜನರಿಗೆ ಮಾತ್ರ ಅಂತ ಟಾಸ್ಕ್ ಇರುತ್ತೆ, ಬಾಕಿ ಜನ ಕುತ್ಕೊಂಡಿರ್ಬೇಕು ಅಷ್ಟೇ, ಬೇರೆ ದಾರಿನೇ ಇಲ್ಲ. ಸೊ ಫಸ್ಟ್ ವೀಕ್ ಅನ್ನೋದು ಇಟ್ ಬಿಕಮ್ಸ್ ವೆರಿ ಡಿಫಿಕಲ್ಟ್ ಟು ಜಡ್ಜ್ ಸಮ್ಮನ್. ಸೊ ಅದಕ್ಕೆ ಆಚೆ ಯಾರು ಬರ್ತಾರೋ ಪ್ಯೂರ್ ಬ್ಯಾಡ್ ಲಕ್ ಸರ್, ಪ್ಯೂರ್ ಬ್ಯಾಡ್ ಲಕ್. ವೋಟ್ ಅದೆಲ್ಲ ಹೇಳ್ತಾರೆ ಸರಿ, ಬಟ್ ಏನಕ್ಕೆ ವೋಟ್ ಇದ್ರೂನು ಮೇ ಬಿ ಇನ್ನೊಂದ್ ವಾರ ಚಾನ್ಸ್ ಕೊಟ್ರಿ ಅವ್ರಿಗೆ, ಅವ್ರು ಏನು ಅಂತ ಪ್ರೂವ್ ಮಾಡ್ಕೊಂತಾರೆ ಅಂತ. ಇವಾಗ ನೋಡಿ ರಕ್ಷಿತಾ ಅವರು ಒಂದ್ ವೀಕ್ ತಕ್ಷಣ ಬಂದಿದ್ದ ದಿವಸನೇ ಹೊರಗೆ ಹೋದ್ರು. ಅವಾಗ ಸ್ವಲ್ಪ ಎಚ್ಚೆತ್ಕೋಬೇಕು, ಯಾವ ಬೇಕಾದ್ರೆ ಎಲಿಮಿನೇಟ್ ಆಗ್ಬೋದು ನಾವು ಅಂತ ಒಂದು ಬರ್ಲಿಲ್ವಾ ಸರ್ ಮೈಂಡಿಗೆ? ಯಾರು ರಕ್ಷಿತಾ ಅವ್ರು ವಾಪಸ್ ಬಂದಾಗ? ಅಲ್ಲ, ಅವ್ರು ಒಂದ್ ದಿವಸನೇ ಹೊರಗಡೆ ಕಳ್ಸ್ಬಿಟ್ರು, ಅವ್ರ ಮನೆಯಿಂದ ಹೊರಗಡೆ ಫಸ್ಟ್ ಡೇನೆ. ಸೊ ಬಂದ್ ದಿವಸನೇ ಅವಾಗ ನಿಮ್ಗೆ ಮೈಂಡ್ ಬರ್ಲಿಲ್ಲ, ಓ ಯಾವ ಬೇಕಾದ್ರೆ ಎಲಿಮಿನೇಟ್, ನಾವ್ ಇವಾಗಿಂದಾನೇ ಏನಾದ್ರು ಮಾಡ್ಬೇಕು, ಏನಾದ್ರು ಪ್ಲಾನ್ ಮಾಡ್ಬೇಕು ಅಂತ ಅನಿಸ್ತಿಲ್ವಾ ಸರ್? ಬಟ್ ಏನ್ ಪ್ಲಾನ್ ಮಾಡ್ಬೋದು ಅದೆಲ್ಲ ಸರಿ ಸರ್, ಬಟ್ ನಾವ್ ಮನುಷ್ಯರೇ ತಾನೆ, ಒಬ್ರನ್ನ ಒಬ್ರು ಅರ್ಥ ಮಾಡ್ಕೊಂಡು ಒಂದ್ ಎಮೋಷನ್ ಆಚೆ ತರ್ಬೇಕಾದ್ರೆ ಟೈಮ್ ತಗೊಳುತ್ತೆ ಸರ್. ಈಗ ಹಳೆ ಸೀಸನ್ ಎಲ್ಲ ನೋಡಿದ್ರೆ ನೀವು ಒಂದ್ ವಾರ 2 ವಾರ ಆದ್ಮೇಲೆ ಸ್ವಲ್ಪ ಅದ್ರ ಸ್ಟಾರ್ಟಿಂಗ್ ಅಲ್ಲಿ ಈಗ ಚಂದನ್ ಶೆಟ್ಟಿ ಅಂತ ತುಂಬಾ ಜನ ಚಂದನ್ ಶೆಟ್ಟಿ ಅದೆಲ್ಲ ಮಾಡ್ತಾರೆ ನನ್ ಮೇಲೆ, ನೀನ್ ಹಂಗ್ ಕಾಣಿಸ್ತೀಯ ಚಂದನ್ ಶೆಟ್ಟಿ ಫ್ರಮ್ ಮೀಶೋ ಅಂತೆಲ್ಲ ಜೋಕ್ ಮಾಡ್ತಾರೆ. ಅವರು ಇರ್ಬೇಕಾದ್ರೆ ಫಸ್ಟ್ 2 ವೀಕ್ಸ್ ಅವರು ಸ್ವಲ್ಪ ಸೈಲೆಂಟ್ ಆಗಿ ಆರಾಮಾಗಿ ಹೋಗಿದ್ದು, ಆಮೇಲೆ ಸ್ಲೋ ಆಗಿ ಶುರು ಆಗಿದ್ದು. ಎಲ್ರದ್ದು ಅದೇ ಹ್ಯೂಮನ್ ಗ್ರಾಫ್ ಅದು. ಬಂದಿದ್ 2 ದಿನ 3 ದಿನಕ್ಕೆ ಜಗಳ ಆಗ್ಬಿಡು, ಜೋರಾಗಿ ಇದ್ ಮಾಡ್ಬಿಡು ಅಂತ ಹೇಳಿದಾಗ ತುಂಬಾ ಡೆಸ್ಪರೇಟ್ ಅನ್ಸುತ್ತೆ ಅದು. ತುಂಬಾ ಜೋರಾಗಿ ಟ್ರೈ ಹಾರ್ಡ್ ಮಾಡ್ಬಿಟ್ಟು ನಾನ್ ಕಾಣಿಸ್ಕೋಬೇಕು ಅನ್ನೋ ಒಂದು ಹುಚ್ಚಲ್ಲಿ ಇದ್ ಮಾಡ್ಬೇಕು ಅನ್ಸುತ್ತೆ. ಇಲ್ಲ, ಆ ತರದೊಂದು ಕಾರಣ ಬರ್ದಿ ಮಾಡೋಣ, ಏನ್ ತೊಂದ್ರೆ ಇಲ್ಲ. ನಾನು ಅಲ್ಲಿ ಸುಮ್ನೆ ಹೋಗ್ಬಿಟ್ಟು ನಾನೇ ಇಲ್ಲ ಈ ಜಗಳ ಆಡ್ತೀನಿ, ಇದಕ್ಕೋಸ್ಕರ ನಾನು ಹೋಗ್ಬಿಟ್ಟು ಇದಕ್ಕೋಸ್ಕರ ಜಗಳ ಆಡ್ತೀನಿ ಅಂತ ಹೇಳಿದ್ರೆ ಏನ್ ಸರ್ ಓವರ್ ಆಕ್ಟಿಂಗ್ ಇದ್ ಬರುತ್ತಲ್ವಾ ಸರ್? ಅದು ಎಲ್ಲ ಆಟ ಬರುತ್ತೆ, ಎಲ್ಲಿ ವ್ಯಕ್ತಿತ್ವದ ಆಟ ಬರುತ್ತೆ. ಎಲ್ರು ಬಂದು ನಂತನ ಬಿಟ್ಕೊಡಲ್ಲ ಅಂತ ಹೇಳಿದ್ರೆ ಎಲ್ರು ಬಿಟ್ಕೊಟ್ರಲ್ಲ ಜಗಳ ಆಡದವ್ರಲ್ಲ. That's what I'm saying. It makes no sense sir. ಕಾರಣ ಇದ್ರೆ ಜಗಳ ಆಡೋಣ ಸರ್. ಆ ಜಗಳ ಆದ್ರೆ ಸೂಪರ್ ಆಗಿ ಮಾಡ್ಬೋದು ಜಗಳ, ಆದ್ರೆ ಜೋರಾಗಿ ಕೂಗೋದು ಅವಶ್ಯಕತೆ ಇಲ್ಲ. ನಾರ್ಮಲ್ ಆಗಿ ಇದೇ ಧ್ವನಿನಲ್ಲೇ ಮಾತಾಡ್ತಾನೆ ಅವ್ರಿಗೆ ಮಾತಲ್ಲೇ ಕೂಡಿಸ್ಬೋದು. ಕಾರ್ ಲಾಜಿಕ್ ಇಲ್ದೆ ನಾ ಹೆಂಗ್ ಕ್ರಿಯೇಟ್ ಮಾಡ್ಕೊಳ್ಳೋದು ಜಗಳ? ಅಥವಾ ಕರಿಬಸಪ್ಪ ಅವ್ರ ಜೊತೆ ಜಗಳ ಮಾಡ್ಲಾ? ಅವ್ರಿಗೆ ಜಗಳ ಮಾಡಿದ್ರೆ ಅವ್ರು ರೆಸ್ಪಾಂಡೇ ಮಾಡಲ್ಲಪ್ಪ, ಅಂತ ಹಿಂಗ್ ನೋಡ್ತಾ ಇರ್ತಾರ ಬಂಡೆ ತರ. ನೀವು ಕರೀಲಿಲ್ವಾ ಸರ್? ಸಾರ್ ಬನ್ನಿ ಸರ್ ಏನಾರು ಗಲಾಟೆ ಗಿಲಾಟೆ ಮಾಡೋಣ ಒಂದ್ಸಲ ಅಂತ? ರೆಸ್ಪಾಂಡೇ ಮಾಡಲ್ಲ ಸರ್. ಏನಾದ್ರೆ ತುಂಬಾ ಸಲ ಅಂದ್ರೆ
ಹಾಗೆಲ್ಲ ಪ್ಲಾನ್ ಮಾಡೋದೆಲ್ಲ ತಪ್ಪಾಗುತ್ತೆ. Okay. ನಾವೆಲ್ಲ ಪ್ಲಾನ್ ಮಾಡ್ಬಿಟ್ಟು ಹಿಂಗ್ ಹೌದು. ಮಾಡೋಣ ಹಂಗ್ ಮಾಡೋಣ ಅಂತೆಲ್ಲ ಹೇಳಿದ್ರೆ ನಾವೇ ಸ್ಕ್ರಿಪ್ಟ್ ಮಾಡ್ತಾ ಇರೋ ತರ ಜೆನ್ಯೂನ್ ಆಗಿ ಆಗ್ಲಿ ಅಂತ. ಜೆನ್ಯೂನ್ ಆಗಿ ಎಷ್ಟೋ ಜಾಗಗಳಲ್ಲಿ ಕೋಪ ಬಂದಾಗ ನಾನು ಕೂಗಿದ್ದೀನಿ, ಅಣ್ಣ ಯಾಕಣ್ಣ ಹಿಂಗ್ ಮಾಡ್ತೀರಾ, ತಪ್ಪಣ್ಣ, ನಾನು ಹೋಗ್ಬೇಕಣ್ಣ ಅಲ್ಲಿ ಹೋಗಿ ಮಾತಾಡ್ಬೇಕು, ಬಿಡಿ ಅಣ್ಣ ನೀವು, ಅದೆಲ್ಲ ಅಲ್ಲಿ ಬೇಡ ಇಲ್ಲಿ ಬೇಡ ಅಂತೆಲ್ಲ ಹೇಳಿದ್ದೀನಿ. ಇಲ್ಲ ರೆಸ್ಪಾನ್ಸ್ ಇಲ್ಲ. ನಾನು ಒಂದು ಇದ್ರಲ್ಲ ಅಬ್ಸರ್ವ್ ಮಾಡಿದೆ ನಾನು, ಅಣ್ಣ ನಾವ್ ಮಾತಾಡ್ಬೇಕಣ್ಣ ಅಂತ ಹೇಳಿದ್ರೆ ಅವ್ರಿಗೆ ಏನು ರೆಸ್ಪಾನ್ಸ್, ಅವ್ರು ಬಟ್ಟೆ ಮಡಿಸ್ತಾ ಇದಾರೆ. ಹೌದೌದು. ಸೊ ಎಷ್ಟೋ ಜಾಗ ಏನು ಓಡ್ತಿತ್ತು ಮನ್ಸಲ್ಲಿ ಸರ್ ಏನ್ ಗೊತ್ತಾ, ಈಗ ಅವ್ರು ಅಳ್ತಾ ಇರ್ಬೇಕಾದ್ರೆ ಫಸ್ಟ್ ಏನೋ ಬಂದಾಗ ಏನೋ ತಂದೆ ತಾಯಿನ ನೆನ್ಪು ಮಾಡ್ಕೊಂಡು ಅಳ್ತಾ ಇದ್ರೆ, ಅವಾಗ ನಾನು ಹೋಗಿ ತಬ್ಕೊಂಡು ಸ್ವಲ್ಪ ಕಣ್ಣೀರೆಲ್ಲ ಒರೆಸಿ ನಾನು ಇದೀನಣ್ಣ ಆರಾಮಾಗಿ ರಿಲ್ಯಾಕ್ಸ್ ಮಾಡಿ ಅಂತ ಹೇಳ್ಬಿಟ್ಟು ಆತರ ಇದ್ ಮಾಡಿದೆ. ನಾ ಅಳ್ತಾ ಇದೀನಲ್ಲಿ, ಅದಾದ್ಮೇಲೆ ಜೋರಾಗಿ ಅಳಕ್ ಶುರು ಮಾಡ್ಬಿಟ್ಟೆ. ಆ ಪಾರ್ಟ್ ತೋರ್ಸಿಲ್ಲ, ಬಟ್ ಅಳಕ್ ಶುರು ಮಾಡಿದೆ. ಅವಾಗ್ಲೂ ಹಂಗೆ ಇದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ಯಾರೋ ಒಬ್ರು ಜೆನ್ಯೂನ್ ಆಗಿ ಬೇಜಾರಾಗಿದೆ, ನಾಮಿನೇಟ್ ಮಾಡ್ತಿದ್ದಾರೆ, ಹೋಗ್ಬಿಡ್ತೀವಿ ಅನ್ನೋ ಇದ್ರಲ್ಲಿ ಬೇಜಾರಾಗಿದೆ. ಸ್ವಲ್ಪ ಮಾಡುವ ಬಟ್ಟೆ ಮಡ್ಚಿಲ್ಲ ಅಂದ್ರೆ ಏನ್ ಯಾರ ಮನೆ ಇದಾಗ್ಬಿಡುತ್ತೆ. ಬಟ್ಟೆ ಆಮೇಲೆ ಮಡ್ಚ್ಬೋದಲ್ಲ ಬಂದ್ಬಿಟ್ಟು. ಅದೇ ಟೈಮಲ್ಲಿ ಒಬ್ಬ ವ್ಯಕ್ತಿ ಎಮೋಷನಲ್ ಆಗಿರ್ಬೇಕಾದ್ರೆ ಯಾರಾದ್ರೂ ಇರ್ಬೇಕು ಅವ್ರ ಜೊತೆ. ಹಿಂಗಡೆ ನಾನಿದ್ದೀನಿ ಕಣ, ಓಕೆ ಬೇಜಾರ್ ಮಾಡ್ಕೊಬೇಡ, ಅವ್ರ ಇಲ್ಲ ಅಂದ್ಬಿಟ್ಟು ಬಟ್ಟೆ ಮಡಿಸ್ತಾನೆ ಸೈಡ್. ಎಲ್ಲೋ ಒಂದ್ ಕಡೆ ವ್ಯಾಲಿಡೇಷನ್ ಇಲ್ಲ, ನಮ್ಮ ಎಮೋಷನ್ಗೆ ಯಾರು ಇದೇ ಕೊಡ್ತಾ ಇಲ್ಲ ಅಂತ ಬೇಜಾರಾಗುತ್ತೆ.